ನಮಾಮಿ ಶಂಕರ್. ಬನ್ನಿ ಇಂದಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಜನವರಿ 2025 ಬುಧವಾರ. ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಸ್ವಾತಿ ನಕ್ಷತ್ರ, ಶೂಲಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೂ, ಹಾಗೆಯೇ ಸಂಜೆ 4 ಗಂಟೆ 44 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಸಮಯ ದುಷ್ಟ ಸಮಯ, ಒಂಥರ ತೊಂದರೆಯ ಸಮಯ. ಮನಸ್ಸು, ಬುದ್ಧಿ, ಆಲೋಚನೆಯನ್ನ ಕೆಡಿಸ್ತಕ್ಕಂಥದ್ದು. ಎಚ್ಚರಿಕೆ. ಒಬ್ಬ ಗುರು ಹೇಳ್ತಾರೆ, ತುಂಬಾ ಜನ ಯಾಕೆ ಜೀವನದಲ್ಲಿ ಸೋಲ್ತಾರೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತ ಒಂದು ಪುಟ್ಟ ಒಂದು ವಾಕ್ಯದಲ್ಲಿ ಹೇಳ್ತಾರೆ. ನಮಗೇ ಗೊತ್ತಿಲ್ಲದೆಯೇ, ಗೊತ್ತಿದ್ದು ಗೊತ್ತಿಲ್ಲದೆಯೋ ದಾರಿಯಲ್ಲಿ ಹೋಗುವಾಗ ಒಂದು ಹಾವು ಕಚ್ಚಿಬಿಡ್ತು ಅಂತ ಹೇಳಿದ ತಕ್ಷಣ ಆ ಕಚ್ಚಿರೋ ಹಾವನ್ನ ಹುಡುಕೊಂಡು ಹೋಗ್ತೇವೆಯೇ ವಿನಃ ಯಾಕೆ ಕಚ್ತು, ನನ್ನನ್ನೇ ಯಾಕೆ ಕಚ್ತು, ನನಗೇ ಯಾಕೆ ಕಚ್ತು, ನನಗೇ ಯಾಕೆ ಈ ಥರದ ಒಂದು ಸಮಸ್ಯೆ ಬಂತು ಅಂತ ಹುಡುಕೊಂಡು ಹೋಗಿ ಒಂದ ಮೃತ್ಯು ಕೂಪಕ್ಕೆ ದುಡ್ಕೋತಾರೆ, ಇಲ್ಲ ಎಲ್ಲ ಎಡವಟ್ಟು ಬಿದ್ದು ಹೋಗ್ತಾರೆ, ಕಳ್ಕೋತಾರೆ. ಕಾಯಿಲೆ ವಾಸಿ ಮಾಡೋದ್ರ ಕಡೆ ಹೋಗಲ್ಲ. ಆಗಿರೋ ಗಾಯಕ್ಕೆ ಬೇಗ ಮದ್ದು ತಗೊಳ್ಳೋಣ ಅಂತ ತುಂಬಾ ಜನ ಹೋಗುವುದಿಲ್ಲ. ಎಷ್ಟು ಜನ ಈ ತರ ತಪ್ಪು ಮಾಡ್ತಿದ್ರೆ ಯೋಚನೆ ಮಾಡಿ ಮಕ್ಕಳೇ. ಹೌದು, ನಮಗ್ ಗೊತ್ತಿಲ್ಲದೆ ಒಂದು ಆಘಾತ ಆಗ್ಬಿಟ್ಟಿದೆ, ಅಲ್ಲೊಂದು ಮೋಸ ಆಗೋಯ್ತು. ಅವನ್ ಯಾಕೆ ಮಾಡ್ದ, ಅವನೇನಕ್ ಮಾಡ್ದ, ಹಾವು ಕಚ್ಚಿಬಿಟ್ಟಿದೆ, ಅವನ ಹಿಂದ್ಗಡೆ ಓಡೋದು, ಚೇಸ್ ಮಾಡ್ತಾ ಅವನ ಹಿಂದ್ಗಡೆ ಅಟ್ಯಾಕ್ಗೆ ಹೋಗೋದು. ನಮಗಾಗಿರೋ ಗಾಯ ಎಷ್ಟು ಬೇಗ ವಿಷ ಹತ್ತಿ ಇಡೀ ದೇಹವನ್ನೆಲ್ಲ ನಿಷ್ಪ್ರಯೋಜಕ ಮಾಡ್ಬೋದು. ಇಮಿಡಿಯೇಟ್ ಮೆಡಿಸಿನ್ ಮಾಡ್ಬೇಕು, ಅದಕ್ಕೆ ಇಮಿಡಿಯೇಟ್ ಗಂಟು ಕಟ್ ಹಾಕ್ಬೇಕು, ಫಸ್ಟ್ ಏಡ್ ಆಗ್ಬೇಕು, ಟ್ರೀಟ್ಮೆಂಟ್ ಆಗ್ಬೇಕು, ಮೆಡಿಕೇಶನ್ ಆಗ್ಬೇಕು, ಆ ವಿಷ ತೆಗೆಯುವಂಥ ಪ್ರಯತ್ನ ಆಗ್ಬೇಕು. ಇಲ್ಲ, ಕೋಟಿ ಜನಗಳಲ್ಲಿ 99,99,999 ಜನ ನಾನು ನೋಡಿದ ಜಾತಕಗಳ ಅನುಭವದ ಮೇಲೆ ಹೇಳ್ತೇನೆ, ನನ್ನ ಗುರುಗಳು ಹೇಳಿದ ಮಾತು ಇದು ಸತ್ಯ. ಹಾವು ಕಾಟ ಆಗ್ಬಿಟ್ಟಿದೆ ಕಣೋ, ಹಾವು ನಿಂದ್ಗಡೆ ಓಡ್ತಾರೆ, ಯಾಕೆ ನನಗೆ ಕಚ್ತು, ನನಗೆ ಯಾಕೆ ಕುತ್ಕೊಂಡಿತ್ತದು, ಅವನು ನನಗೆ ಯಾಕೆ ಮೋಸ ಮಾಡ್ದ, ನನ್ನ ಮಗ ಮೋಸ ಮಾಡ್ಬಿಟ್ಟ. ಸರಿಪಡಿಸ್ಲಿಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡೋಣ, ಅಲ್ಲೊಂದು ತಪ್ಪಾಗ್ಬಿಟ್ಟಿದೆ, ಸರಿಪಡಿಸ್ಲಿಕ್ಕೆ ಏನ್ ಮಾಡೋಣ, ಇಲ್ಲ. ಮುಂಜಾಗ್ರತೆ ಫಸ್ಟ್ ಆಫ್ ಆಲ್ ತಗೊಂಡಿಲ್ಲ. ಹೆಂಗೋ ತೋಟದಲ್ಲಿ ಓಡಾಡ್ತಿದ್ಯಾ, ಹೌದಲ್ವಾ? ತೋಟದಲ್ಲಿ ಓಡಾಡ್ತಿದ್ಯಾ ಅಂದ್ರೆ ಅಲ್ಲಿ ಹಾವುಗಳು ಸರ್ವಸಾಮಾನ್ಯ. ಬೆಳೆ ತಿನ್ಲಿಕ್ಕೆ ಹೆಗ್ಣಗಳು, ಇಲಿಗಳು ಬರ್ತವೆ, ಕೋಳಿಗಳು ಬರ್ತವೆ, ನಾನಾ ತರದ ಪಕ್ಷಿಗಳು ಮೊಟ್ಟೆ ಇಡ್ಲಿಕ್ಕೆ ಬರ್ತವೆ. ತನಗೆ ಒಳ್ಳೆ ಕಷ್ಟಪಡದೆ ಆಹಾರ ಸಿಕ್ತಲ್ಲ ಅಂತ ಬಂದು ಸೇರ್ಕೊಳ್ಳುತ್ತೆ ಹಾವು. ಯಾವುದೋ ಒಂದು ಪೊದೆನ ಹುಡುಕೊಂಡು ಒಂದು ಸೇರ್ಕೊಳ್ಳುತ್ತೆ. ಹಾವು ಬಂದ್ವಿ ಆಹಾರ ಅಂತ ಹಾಕ್ತು, ಅದು ಗೊತ್ತಿಲ್ಲ, ಅದು ಗೊತ್ತಿದ್ದೇ ಹಾಕಿತು. ತನ್ನಗೆ ಅಟ್ಯಾಕ್ ಮಾಡಕ್ ಬಂದ್ಬಿಟ್ಟಿದ್ದಾನೆ ಯಾರು, ವಾಟ್ ಎವರ್ ರೀಸನ್. ಅದು ವಿಷಪೂರಿತ ಹಾವು, ಅದರ ಕೆಲಸವೇ ವಿಷ ಕಕ್ಕೋದು. ಮೊದಲೇ ಪ್ರೊಟೆಕ್ಷನ್ ತಗೋಬೇಕಿತ್ತು ನಾವು. ಎಲ್ಲರಿಗೂ ಏನೋ ನಮಗ್ ಭಯ, ಹಾವಿನ ಭಯ ಇದೆ, ಅದಕ್ಕೆ ಬೇಕಾದಂತ ಕೆಲವೊಂದು ಇದಾವೆ, ಅಂಥದನ್ನ ಇಟ್ಕೊಂಡು ಓಡಾಡ್ಬೇಕಿತ್ತು. ಇಲ್ಲ, ಅಟ್ಲೀಸ್ಟ್ ತೋಟದಲ್ಲಿ ಮಲ್ಕೋತಿದ್ದೀರಿ, ಒಂದು ಬೆಳ್ಳುಳ್ಳಿ ಜಜ್ಜಿದ್ದು, ಈರುಳ್ಳಿ ಜಜ್ಜಿದ್ದು ಹಸಿ, ಸಿಂಪಲ್ ಹೇಳ್ತಾರೆ ತುಂಬಾ ದೊಡ್ಡವರು, ಹಿಂಗೆ ಹಾಕ್ಬಿಟ್ರೆ ಆ ವಾಸನೆಗೆ ಹತ್ರ ಬರಲ್ಲ ಅಂತ. ಇಲ್ಲಾಂದ್ರೆ ಈ ಚಳಿಗಾಲಕ್ಕೆ ಬೆಚ್ಚಗೆ ನಾವು ಬೆಂಕಿ ಹಾಕೊಂಡಿದ್ರೆ ಅಚ್ಚುಕಟ್ಟಾಗಿ ಬಂದು ಸೇರ್ಕೊಳ್ಳುತ್ತೆ, ಇಲ್ಲ ರಗ್ಗೊಳಗಡೆ ಬಂದು ಸೇರ್ಕೊಳ್ಳುತ್ತೆ ಹಾವು. ಅದಕ್ಕೇನು, ಅದಕ್ಕೆ ಬೇಕು, ಸಿಕ್ಕದೆ ಯಾರೋ ಗಂದಾಗ ಗಸಕ್ಕೋ ಕಾಚಕ್ಕೋ, ಅದಿರೋದೇ ಆಗಿ ಲೋಕ ಇರೋದೇ ಆಗಿ ಕಚ್ಚೋಕೆ. ನಾವೇನ್ ಮಾಡ್ತೀವಿ ಗೊತ್ತರ, ಸಾಮಾನ್ಯರು ಓಡುವ ಯಾವನ ಹಿಂದ್ಗಡೆ, ಆ ವ್ಯಕ್ತಿಯ ಹಿಂದ್ಗಡೆ, ಆ ಪ್ರಭಾ ನನಗೆ ಲಾಸ್ ಆಗ್ಬಿಟ್ಟಿದೆ, ನಾನು ಬಿಡಲ್ಲ ಹೋಗ್ರೆ,
ತಯಾರಿ ಮಾಡ್ಕೊಂಡಿಲ್ಲ, ಸಿದ್ಧತೆ ಮಾಡ್ಕೊಂಡಿಲ್ಲ, ಚರ್ಚೆ ಮಾಡ್ಕೊಂಡಿಲ್ಲ, ನಿಮ್ಮ ಶಕ್ತಿಯ ಬಗ್ಗೆ ಚರ್ಚೆ ಆಗಿಲ್ಲ, ನಿಶಕ್ತಿಯ ಬಗ್ಗೆ ಚರ್ಚೆ ಆಗಿಲ್ಲ. ಇಳಿದು ಬಿಡೋದು. ಮೊದಲೇ ಮೊಣಕಾಲ್ವರೆಗೂ ಮುಳುಗಿದೆ, ಕುತ್ತಿಗೆವರೆಗೂ ತಂದಿಟ್ಕೊಬಿಡೋದು, ಇಲ್ಲ ಕೆಲವರು ಕೊಚ್ಕೊಂಡೇ ಹೊರಟೋಗ್ಬಿಡೋದು. ಅಲ್ಲೊಂದು ಬಂದಿದೆ ಸಮಸ್ಯೆ ಮಾಡಿದವನ ಹಿಂದ್ಗಡೆ ಹೋಗೋದ, ಸಮಸ್ಯೆನ ಪರಿಷ್ಕಾರ ಮಾಡೋದ, ಅದು ಕೋಟಿಗೊಬ್ಬ ಮಾತ್ರನೇ ಮಾಡ್ತಾನೆ, ಅವನೇ ಕೋಟಿಗೊಬ್ಬ, ಇಲ್ಲ ಅಟ್ಲೀಸ್ಟ್ ಲಕ್ಷಕ್ಕೊಬ್ಬ, ಲಕ್ಷಾಧೀಶ್ವರ. ಅದಕ್ಕೆ ಅವನು ಸಹಸ್ರ ಕೋಟೀಶ್ವರ. ಯಾರಾದ್ರೂ 1000 ಕೋಟಿಗೆ ಅಧಿನೇತ ಅಂತ ನಾವು ಮಾತಾಡಿದ್ರೆ ಅವನು ಅಂಥದ್ದು ಒಂದು ಸಮಸ್ಯೆನ ಕ್ರ್ಯಾಕ್ ಮಾಡ್ಬಿಟ್ಟಿದ್ದಾನೆ, ಅವನು ಕ್ರ್ಯಾಕ್ ಮಾಡಿದ್ದಾನೆ. ಅದಕ್ಕೆ 1000 ಕೋಟಿಯ ಅಧಿಪತಿ ಅವನು, ಇಲ್ಲ 100 ಕೋಟಿಯ ಅಧಿಪತಿ. ಇಲ್ಲ ನಿಮ್ಗೇನು ಗೊತ್ತಾ, ಸಮಸ್ಯೆ ಬಂದಿದ ತಕ್ಷಣ ಸಮಸ್ಯೆ ಮಾಡಿದ ವ್ಯಕ್ತಿ ಇಲ್ಲ ಆ ಒಂದು ಪ್ರಭಾವದಿಂದಗಡೆ ಹೋಗೋದು, ತಲೆ ಕೆಡಿಸ್ಕೊಂಡು. ಅವನು ಯಾರೋ ನನ್ನ ಅಂದುಬಿಟ್ಟ ಸರ್, ಬಿಡೋದು ಬೇಡ, ಅವನನ್ನು ಹೊಡಿಬೇಕು, ಬಡಿಬೇಕು, ಚುಚ್ಚಬೇಕು, ಸಾಯಿಸ್ಬೇಕು, ಕೆಡಿಸ್ಬೇಕು, ಹಾಳು ಮಾಡಬೇಕು. ತುಂಬ ಜನ ಮಾಡೋದದೇ. ಇವತ್ತು ನೀವು ನೋಡ್ತಿರ್ತೀರಿ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ, ಅವ್ರ ವಿಚಾರ ಗುಟ್ಟು ರಟ್ಟ ಆಯಿತು, ವಿಡಿಯೋ ಮಾಡ್ಕೊಂಡಿದ್ರು, ಇನ್ನೊಂದು ಮಾಡ್ಕೊಂಡಿದ್ರು, ಅವ್ರದ್ದೇನೋ ಪರ್ಸ್ನಲ್ ಇದೆ, ಇವನಿಗೆ ಅದೇ ಕೆಲಸ, ಇಂಥವರೇ ಇರೋದು ಲೋಕದಲ್ಲಿ. ಅವ್ರದ್ದು ಏನೋ ಬಿಡಿ, ಅದು ಅವ್ರ ಮನೆಯವರು, ಅವ್ರ ಕುಟುಂಬದವ್ರಿಗೆ ಸೇರಿದ್ದು, ಅವ್ರಿಗೆ ಗೊತ್ತಾದಾಗ ಅವ್ರೇನ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ತೋರಿಸುವಂಥದ್ದು ಏನಿತ್ತು. ಯಾರೋ ಮೊನ್ನೆ ಒಂದು ಶಿಕ್ಷಕರಂತೆ, ಅವ್ರೇನೋ ಮಾಡ್ಕೋತಿದ್ದಾರೆ, ಅದನ್ನ ವಿಡಿಯೋ ಶೂಟ್ ಮಾಡಿ ಅಲ್ಲೊಂದು ಲೀಲೆಗಳು ಅದು ಇದು ಅಂತ ಹಾಕ್ಬಿಟ್ಟಿದ್ದಾರೆ. ಎಸ್, ಕೋರ್ಟೇ ಹೇಳ್ಬಿಟ್ಟಿದೆ, ಮಕ್ಕಳು ಬೇಜಾರು ಮಾಡ್ಕೋಬೇಡಿ, ಅದನ್ನ ಚರ್ಚೆ ಮಾಡಬಾರ್ದು, ಕೋರ್ಟ್ ಹೇಳ್ಬಿಟ್ಟಿದೆ, ನ್ಯಾಯಾಲಯವೇ ಹೇಳ್ಬಿಟ್ಟಿದೆ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ, ನಿನಗೇನಕ್ಕೆ ಸಂಬಂಧ ಅಂತದನ್ನ. ಈ ಲೋಕ ಇರೋದೇ ಅದು, ಈ ಲೋಕ ನಿಮ್ಮನ್ನ ನೋಡುವುದೇ ಹೀಗೆ. ನೆನ್ಪಿಟ್ಕೊಳ್ಳಿ, 99,999 ಕಣ್ಣುಗಳು ನಿಮ್ಮ ಮೇಲೆ ಇದೆ. ಆತನ ಆಗದಾಗೆ ಮೊದಲೇ ಪ್ರೊಟೆಕ್ಷನ್ ಇಟ್ಕೋಬೇಕಿತ್ತು, ಆದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ ಫಸ್ಟ್ ಮಾಡ್ಕೋಬೇಕು. ಮಾಡಿದ ವ್ಯಕ್ತಿ ಹಿಂದ್ಗಡೆ ಹೋಗಿ ಹತ್ಯೆ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, ಹೊಡೆದ್ರು, ಬಡಿದ್ರು, ತಿವಿದ್ರು, ಸಾಯಿಸಿದ್ರು, ಇಲ್ಲ ಅದನ್ನೇ ಮನಸ್ಸಿಗೆ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು, ಇಲ್ಲ ನನ್ನ ಗಂಡ ಮೋಸ ಮಾಡ್ಬಿಟ್ಟ, ಗುರುಗಳೇ ಮೋಸ ಮಾಡ್ಬಿಟ್ಟ. ಸರಿ, ವಾಟ್ ಈಸ್ ದಿ ನೆಕ್ಸ್ಟ್? ಇದನ್ನ ನಮ್ಮ ಗುರುಗಳು ತುಂಬಾ ಅದ್ಭುತವಾಗಿ ಹೇಳಿರೋದು. Imagine being bitten by a snake. Instead of focusing on healing from the poison, you chase the snake to understand why it bit me, why only me. ನನಗೋಸ್ಕರ ಕಾಯ್ತಿತ್ತು ಅದು. ಅವನಿಗೆ ಯಾರಾದ್ರೂ ಸರಿ, ಅವನು ನಿಮ್ಮನ್ನು ಬುಟ್ಟಿ ಬೀಳಿಸ್ಕೋಬೇಕು. ನೋಡಿ, ಮೊನ್ನೆ ಹೊಸ ಟೆಕ್ನಾಲಜಿ, ಯಾರ ಮನೆಗೋ ಮೊಬೈಲ್ ಕಳಿಸಿದ್ದಾರೆ, ವಿತ್ ಸಿಮ್ ಕಳಿಸಿದ್ದಾರೆ. ಆ ಮೊಬೈಲ್ ಕಳಿಸಿದ್ದಾರೆ ಗಿಫ್ಟು, ವಾವ್ ಫೋನು ಅಂತ. ಅವನು ಮೊದಲೇ ಲೆಕ್ಕ ಹಾಕೊಂಡಿದ್ದಾನೆ, ಇವನ ಅಕೌಂಟಲ್ಲಿ ಎಷ್ಟಿದೆ, ದುಡ್ಡಿದೆ, ಏನಿದೆ, ಅವನ ತಾಕತ್ತೆಲ್ಲ ಸ್ಟಡಿ ಮಾಡಿ ಒಂದು ಗಿಫ್ಟೆಡ್ ಮೊಬೈಲ್, ಒಂದು 50,000 1,00,000 ಯಾವುದೋ ಕಳಿಸಿದ್ದಾನೆ. ಖುಷಿಯಾಗಿ ವಾವ್ ಎಷ್ಟು ಚೆನ್ನಾಗಿದೆ ಅಂತೇಳಿ ತನ್ನ ಸಿಮ್ ತೆಗೆದು, ಸಿಮ್ಮಲ್ಲಿ ಇವತ್ತೆಲ್ಲ ಬ್ಯಾಂಕಿಂಗ್ ಆಕ್ಸೆಸ್ ಇದೆಯಾ, ಅಕೌಂಟಿಂಗ್ ಆಕ್ಸೆಸ್ ಇದೆಯಾ, ನಿಮ್ ಗೂಗಲ್ ಆಕ್ಸೆಸ್ ಇದೆಯಾ, ಫೋನ್ ಪೇ ಆಕ್ಸೆಸ್ ಇದೆಯಾ, ಎಲ್ಲ ಮಾಡಿ ಇಟ್ಕೊಬಿಟ್ಟಿದ್ವಿ ಇವತ್ತು. ಆನ್ಲೈನ್ ಟ್ರೇಡಿಂಗು, ಟ್ರಾನ್ಸಾಕ್ಷನು ಎಲ್ಲ ತೊಳಿ. ಈ ಮೊಬೈಲ್ಗೆ ಹಾಕ್ತಿದ್ದಾಗೆ ಹೆಚ್ಚು ಕಡಿಮೆ ಕೋಟ್ಯಾಂತರ ರೂಪಾಯಿ ಡಮಾಲು ಡಿಮಿಲು. ಅವನ್ ಅದೇ ಕೆಲಸ, ಅವನು ಕಾಯುತ್ತಿದ್ದಾನೆ. 99,999 ಕಣ್ಣುಗಳು ನಿಮ್ಮ ಮೇಲೆ ಕಾಯ್ತಿದ್ದಾವೆ ಮಕ್ಕಳು, ನಿಮ್ಮನ್ನು ಹೇಗಾದ್ರೂ ಕೆಡಿಸ್ಲಿಕ್ಕೆ, ಕಚ್ಚಲಿಕ್ಕೆ. ನೀವು ಎಷ್ಟು ಎಚ್ಚರಿಕೆ ಆಗಿರ್ಬೇಕು ಅಂದ್ರೆ, ಆವಾದ್ರೂ ಕಚ್ಚಿದ್ರೆ ಆ ಕ್ಷಣ ಕಲ್ಲು ಮಾತ್ರ ವಿಷ, ಆಮೇಲೆ ಹರಡುತ್ತೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ. ಆದ್ರೆ ಇದೆಲ್ಲ, ಈ ಮನುಷ್ಯನ ವಿಷ ಇದೆಯಲ್ಲ, ಅವನ ಮಹಾಘಾತುಕ, ಅವನು ಪ್ರಚೋದಕ, ಅವನು ಅತಿ ದೊಡ್ಡ ಬೇಟೆಗಾರ. ಅವನಿಗೆ ಅದೆಲ್ಲ ಗೊತ್ತಿಲ್ಲ, ಅವನಲ್ಲಿ ಪಾಶವೀರುದೇ ಅವನು. ನಮ್ಮ ಸುತ್ತಮುತ್ತಲು ಇರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಪ್ರತಿ ಸಂದರ್ಭ, ನನ್ನ ಗಂಡ ಮೋಸ ಮಾಡಿಬಿಟ್ಟ, ನನ್ನ ಹೆಂಡತಿಂಗ್ ಮಾಡಿಬಿಟ್ಲು,
ನಾನು ಎಷ್ಟೋ ಜನರಿಗೆ ಕೆಲವೊಂದು ಮಾರ್ಗದರ್ಶನಗಳು ಇಲ್ಲಿ ನೇರವಾಗಿ ಹೇಳಲಿಕ್ಕೆ ಇಷ್ಟಲ್ಲ, ಅವ್ರಿಗೆ ಹೇಳಿದ್ದಾನೆ ಇದೇ ಥರ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ, ನಿಮ್ಮ ಜಾತಕ ಇರೋದೇ ಹೀಗೆ. ಒಬ್ಬ ಒಂದು ಹೋಟೆಲ್ ಪಾರ್ಟ್ನರ್ ಅಂತ ತಗೊಂಡಿರೋ ದುಡ್ಡು ಹಾಕಿದ್ದೇನೆ, 1 ವರ್ಷದಿಂದ ದುಡಿತಿದ್ದೇನೆ, ವ್ಯಾಪಾರ ಹತ್ತಿದೆಯೋ ಇಲ್ವೋ, ಸಂಬಳನೇ ಕೊಟ್ಟಿಲ್ಲ. ಪಾರ್ಟ್ನರು 5 ಜನ ಒಂದಷ್ಟು ದುಡ್ಡು ಹಾಕಿದರೆ, ಇವನು ದುಡ್ಡು ಹಾಕಿದ್ದಾನೆ, ನಿಂತ್ಕೊಂಡಿದ್ದಾನೆ, 24 ಗಂಟೆಯೂ ಅಲ್ಲೇ ಇದ್ದಾನೆ ಹೋಟ್ಲಲ್ಲಿ. ಮಲಗೋದು ಅಲ್ಲೇ, ತಟ್ಟೆ ತೊಳೆಯೋದು ಅಲ್ಲೇ, ಕಸ ಗುಡಿಸೋದು ಅಲ್ಲೇ, ನೋಡ್ಕೊಳ್ಳೋದು ಅಲ್ಲೇ. ದುಡ್ಡು ಹಾಕ್ದವ್ರು ಮಾತ್ರ ನಮ್ಮ ದುಡ್ಡಲ್ಲಿ ನಮ್ಮ ಲಾಭ ಎಲ್ಲಿ? ಯೋಚನೆ ಮಾಡಿ ನೋಡಿ ಮಕ್ಕಳೇ, ಹಾವು ಕಡಿತಾ ಇದೆಯಲ್ವಾ, ಕಡಿಸ್ಕೋತಾ ಕೂತಿದ್ದಾನೆ. ಸೊ ಈ ಲೋಕ 99,999 ನೆಗೆಟಿವ್ ಫೇಸಸ್ ನೆನ್ಪಿಟ್ಕೊಳ್ಳಿ. ಯಾರೋ ಒಬ್ರು, ಅದು ನಿಮ್ಮ ಆಂತರ್ಯ ಇರ್ಬೋದು, ಅದು ನೀವೇ ಒಳ್ಳೆಯವರು. ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯವನು ಯಾರು ಅಂದ್ರೆ ಅದು ನೀವೇ. ನೆನ್ಪಿಟ್ಕೊಳ್ಳಿ, ಎದುರುಗಡೆ ಅವನಲ್ಲ, ಅದು ನೀವೇ. ಸೊ ನಿಮ್ಮನ್ನ ಹಾಳು ಮಾಡೋಕೆ ಇರೋದು ಲೋಕ. ನನ್ನ ಮಗ ಮೋಸ ಮಾಡ್ಬಿಟ್ಟ, ನನ್ನ ಮಗಳಿಗೆ ಹೋಗ್ಬಿಟ್ರು ಸರ್, ಮನೆ ಕೆಲಸ ಮಾಡಿ, ಬದುಕಿನ ಬುದ್ಧಿನ ಹೋರಾಟ ಹೇಳಬಾರ್ದು ಸರ್ ಅಂತ ತಾಯಿ ಅದೆಷ್ಟು ಅಳ್ತೋ ದೇವರಿಗೆ ಗೊತ್ತು. ಎಷ್ಟು ಬಾಡಿ ಹೇಳಿದ್ದಾನೆ ಬಿಟ್ಟು ಬಿಡಬೇಕು, ಬಿಟ್ಟಿಲ್ಲ. ಅದ್ರ ಹಿಂದ್ಗಡೆ ಆ ಹಾವಿನ ಹಿಂದ್ಗಡೆ ಓಡ್ತಿದ್ದಾರೆ. ಆ ತಾಯಿ ಬಿಟ್ಟು ಬರ್ತಾಳ, ಇನ್ನೊಂದ ಬಿಟ್ಟು ಬಿಡಬೇಕು. ಫಸ್ಟ್ ಟ್ರೀಟ್ಮೆಂಟ್ ನಿಮಗೆ, ಗಾಯ ಆಗಿರೋದು ನಿಮಗೆ, ಪಾಯ್ಸನ್ ನಿಮಗೆ, ಫಸ್ಟ್ ಕಟ್ ಹಾಕೋಬೇಕು. ಆ ವಿಷ ಏರಿದಾಗೆ, ಮನಸ್ಸಿಗೆ ಏರಿದಾಗೆ, ದೇಹಕ್ಕೆ ಎಲ್ಲ ಭಾಗಗಳಿಗೆ ಹರಡದಾಗೆ, ಅಯ್ಯೋ ನನಗೆ ಆಸ್ತಿ ಸಂಪಾದಿಸ್ಕೋಬಹುದು, ಕೊಟ್ಟಿಲ್ಲ. ಬಂಗಾರ ಸಂಪಾದಿಸ್ಕೋಬಹುದು, ಹೆಸರು ಸಂಪಾದಿಸ್ಕೋಬಹುದು. ನೀವೇ ಕುಸಿದೋದರೆ, ಈ ವಿಷ ದೇಹಕ್ಕೆಲ್ಲ ಹರಡ್ಬಿಟ್ಟು ಸ್ಟ್ರೋಕ್ ಹೊಡೆದು ಬಿಟ್ರೆ ಮುಗಿತಾ, ಜೀವಚ್ಛವವಾಗಿ ಮಲಗ್ಬಿಡ್ತೀರಾ. ತುಂಬಾ ಜನ 99,999 ಜನ ಮಾಡೋದದೆ. ಈ ಹಣ್ಣು ಯಾಕೆ ವಿಷ ಆಯ್ತು, ಯಾಕೆ ತಂದಿಟ್ಟ, ಇವನ್ ಯಾರಿಟ್ಟ, ಇವನೇನಕ್ಕಿಟ್ಟ, ಹೋಗೋದ್ರ ಹಿಂದ್ಗಡೆ ಮಾಡೋ ಕೆಲಸ ಬಿಟ್ಟು ಕಚ್ಚದವನ ಹಿಂದ್ಗಡೆ ಹೋಗೋದು, ಕೆಟ್ಟದ್ದು ಮಾಡೋವನ ಹಿಂದ್ಗಡೆ ಹುಡುಕ್ತಾ ಹೋಗೋದು. ಅವನ್ನ ಬಿಡಬಾರ್ದು ಸರ್. I'll drag him down. I will drag him down. ನೆನ್ಪಿಟ್ಕೊಳ್ಳಿ, ತುಂಬಾ ದೊಡ್ಡ ಸಾಧಕರು. ನೀವು ನೋಡಿ, ಒಂದು ಕ್ರಿಕೆಟ್ ಅಂದ್ರೆ ನಮಗೆ, ನಮ್ಮ ಭಾರತಕ್ಕೆ ಕ್ರಿಕೆಟ್ ಬಂದು ಅದೊಂಥರ 2ನೇ ದೇವರು. ಕ್ರಿಕೆಟ್ ಹುಚ್ಚು ನನಗೆ ಸ್ಪೋರ್ಟ್ಸ್ ಹುಚ್ಚು, ಕ್ರಿಕೆಟ್ ಅದರಲ್ಲೊಂದಿದೆ. ಆ ಪಾರ್ಟಿ, ಬೆಟ್ಟಿಂಗು, ವ್ಯಕ್ತಿ ಪೂಜೆ ಎಲ್ಲ ಇಲ್ಲ. ನೋಡ್ತೇನೆ, ಆಟ ನೋಡ್ಬೇಕು ನನಗೆ, ಯಾವ ರೀತಿಯ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರುತ್ತೆ ಅಂತ ನೋಡಿ. ಆಟ ಆಡುವಾಗ ಗುದ್ದಾಡ್ತಾರೆ, ಆಟ ಮುಗಿದಿದ ತಕ್ಷಣ ಶೇಕ್ ಹ್ಯಾಂಡ್ ಕೊಡ್ತಾರೆ, ಸ್ಮೈಲ್ ಇರುತ್ತೆ, ಒಂದು ಫೋಟೋ ಇರುತ್ತೆ. ಸುನಿಲ್ ಗವಾಸ್ಕರ್ನ ನಿಮ್ಮ ಅತ್ಯಂತ ನೆಚ್ಚಿನ ಆಟಗಾರರಲ್ಲಿ ಯಾರಾದ್ರೂ ಒಬ್ರು ಇದ್ದಾರಾ ಅಂತ ಹೇಳಿದ್ರೆ ತುಂಬಾ ಜನಗಳ ಹೆಸರು ಹೇಳಿದ್ದಾರೆ. ಅದ್ರಲ್ಲಿ ಒಬ್ಬರ ಹೆಸರು ಹೇಳ್ತಾರೆ, ಜಾವೇದ್ ಮಿಯಾಂದಾದ್. ಡಾನ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ. ನಮ್ಮ ಭಾರತದ ಡಾನ್ ದಾವೂದ್ ಇಬ್ರಾಹಿಂನ ಸಂಬಂಧ ಜಾವೇದ್ ಮಿಯಾಂದಾದ್ಗಿದೆ. ಸುನಿಲ್ ಗವಾಸ್ಕರ್ಗೇನು ಗೊತ್ತಿಲ್ವಾ ಅದು? ಅವ್ರಿಗೆ ಅದಲ್ಲ. ನನ್ನ ಸಮಕಾಲೀನ ಆಟಗಾರ, ಒಳ್ಳೆ ಆಟಗಾರ, ಈಸ್ ಆಲ್ಸೋ ಒನ್ ಆಫ್ ದಟ್ ಬೆಟರ್. ನನಗದೆಲ್ಲ ಗೊತ್ತಿಲ್ಲ. ಒಬ್ಬ ಆಟಗಾರ ಸ್ಪೋರ್ಟ್ಸ್ ಮ್ಯಾನ್ಶಿಪ್, ಹಾಗೆ ಸ್ಪೋರ್ಟ್ಸ್ ಲೆವೆಲ್ ಎಲ್ಲ ನೋಡ್ತಾರೆ ಅವ್ರು. ಅದಕ್ಕೆ ಈಸ್ ಬಿಕಮ್ ಅ ಲೆಜೆಂಡ್. ದಂತಕಥೆ ಅಂತ ಮಾತಾಡ್ತೇವೆ, ದೊಡ್ಡವರು ಅಂತ ಮಾತಾಡ್ತೇವೆ. ದೊಡ್ಡವರು ಹಾಗೆ ಆ ಥರ ಪರ್ಸ್ನಲ್ಲು ಯಾವುದೋ ದ್ವೇಷಪೂರಿತ ಒಂದು ವಾತಾವರಣ ಇಟ್ಕೊಂಡು ಕೂತ್ಕೊಳ್ಳಲ್ಲ, ಅದನ್ನೇ ಚಿಂತಿಸ್ದೆ ಕೂತ್ಕೊಳ್ಳಲ್ಲ, ಅಲ್ಲೇ ಕೂತ್ಕೊಳ್ಳಲ್ಲ. ಅವ್ನು ಹೊಡೆದ್ಬಿಟ್ಟ ಸರ್, ಅವನು ಮೋಸ ಮಾಡ್ಬಿಟ್ಟ ಸರ್, ಆ ವ್ಯಕ್ತಿಯನ್ನ ತ್ಯಜಿಸ್ಬಿಡಿ ಮಕ್ಕಳೇ. ಆ ಸ್ಥಾನವನ್ನ, ಒನ್ಸ್ ಎ ವಿಲನ್ ಇಸ್ ಅನ್ ಆಲ್ವೇಸ್ ಅ ವಿಲನ್. ರಿಮೆಂಬರ್, ಒಂದು ಬಾರಿ ದುಷ್ಟ ಅಂತ ಗೊತ್ತಾದ ಮೇಲೆ ಅವನ ಜೀವನ ಅವನು ಎಷ್ಟೇ ಹೇಳಲಿ ಮಕ್ಕಳೇ. ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿತ್ತು, ಒಂದು ಬಾರಿ ಕಚ್ಚಿದಾನೆ ಅಂದ್ರೆ 99,999 ಬಾರಿ ಕಚ್ಚೋದಕ್ಕೆ ಅವ್ನಿಗೆ ಮತ್ತೆ ಚಾನ್ಸ್ ಇದೆ ಅಂತ ಪಕ್ಕದಲ್ಲಿ ಇಟ್ಕೊಂಡಿದ್ಯಾ ಅಂದ್ರೆ ಅಲರ್ಟ್ ಆಗೇ ಇರಬೇಕು ಅಂತ. ನಾನು ನಂಬಲ್ಲ, ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಒಂದು ಬಾರಿ ಗಾಯ ಆದ ವ್ಯಕ್ತಿ ಇನ್ನು ಮತ್ತೆ ನಾನು ಅವರನ್ನ ಭೇಟಿ ಆಗಲ್ಲ. ವೆರಿ ಭೇಟಿ ಆದ್ರೂ ಸಿಕ್ಕಿದ್ರು ಅಲ್ಲೊಂದು ನಮಸ್ಕಾರ ಇರುತ್ತೆ, ಮನಪೂರ್ವಕವಾಗಿ ಇರುವುದೇ ಇಲ್ಲ.
ನನ್ನ ಗುರುಗಳು ಹೇಳ್ಕೊಟ್ಟ ಮಾತು. ಒನ್ಸ್ ಬೈಟೆಡ್ ಇಟ್ ಈಸ್ ಎ ಸ್ನೇಕ್. ಅದು ಒಂದು ವಿಷಪೂರಿತ ಹಾವು. ಅವನ ಬುದ್ಧಿ ವಕ್ರ ಬುದ್ಧಿಯೇ. ಯಾವತ್ತಾದರೂ ಹಾಗಲಕಾಯಿ ಸಿಹಿ ಕೊಡುತ್ತಾ? ಯೋಚನೆ ಮಾಡಿ. ಸಿಹಿ ಕೊಡುತ್ತಾ? ಬೇವಿನೆಲೆ ಕಹಿ ಕಡಿಮೆ ಮಾಡುತ್ತಾ? ಖಂಡಿತ ಇಲ್ಲ. ಮುಳ್ಳೆ ಅದು ಮುಳ್ಳೆ. ಚಿಕ್ಕದಾಗಿ ಚುಚ್ಚುತ್ತೋ ದೊಡ್ಡದಾಗಿ ಚುಚ್ಚುತ್ತೋ, ಒಟ್ಟಿನಲ್ಲಿ ಚುಚ್ಚಿದೆ. ಅವನು ಮುಟ್ಟಿದ್ರೆ ಮುಳ್ಳು ಮೆತ್ತಗೆ ಅಂತ ಮುಳ್ಳಿನ ಹಾಸಿಗೆ ಅನ್ನೋದಿದೆಯಾ? ಇಲ್ಲ. ಮುಳ್ಳಿನ ಹಾಸಿಗೆ ನಮಗೆ ಚುಚ್ಚೋದೆ. ಒನ್ಸ್ ನೆನಪಿಟ್ಕೊಳ್ಳಿ, ಈ ಜೀವನವೆಂಬ ಈ ಒಂದು ಪ್ರಯಾಣದಲ್ಲಿ ನೆನಪಿಟ್ಕೊಳ್ಳಿ ಮಕ್ಕಳೇ, ಬರೆದಿಟ್ಕೊಳ್ಳಿ. ನಾವೆಲ್ಲರೂ ಯಾಕೆ ಸೋಲ್ತಿದ್ದೇವೆ ಅಂದ್ರೆ ಇಂಥ ವಿಚಾರಧಾರೆಗಳ ಜೊತೆಯಲ್ಲೇ ಇಂಥ ವಿಚಾರಧಾರೆಗಳ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕ್ಬೇಕು. ಬಟ್ ನಾವೇನ್ ಮಾಡ್ತೇವೆ, ತುಂಬಾ ಜನ ಸೋಲ್ತಿರೋ ಕಾರಣ ಇಲ್ಲ ನನಗೆ ಅದೇ ಬೇಕು. ನಾನು ಹೇಳಿದ್ದೇನೆ ಒಂದು ತಾಯಿ ಜೀವಕ್ಕೆ, ನಿನ್ನ ಮಗಳು ಏನು ಮಾಡಿದರೂ ಈ ಸೀಟ್ ಸಿಗೋಲ್ಲ, ಆದರೆ ಅದರ ತತ್ಸಮಾನ ಸಿಗುತ್ತೆ ಅಂತ ಹೇಳಿದ್ದೇನೆ, ಮೆಡಿಕಲ್ ಸೀಟ್. ಅಯ್ಯೋ ನನಗೆ ಸಿಗುತ್ತಾ, ಅಷ್ಟೇ ಸಾಕು ಗುರುಜಿ, ಅಷ್ಟೇ ಸಾಕು, ಎನಿಥಿಂಗ್ ಇಸ್ ರೆಡಿ ಅಂತು. ನನಗೆ ಗೊತ್ತು ಅಲ್ಲೊಂದು ಎಡವಟ್ಟಿ ಮಗು ಮಾಡ್ಕೊಳ್ಳುತ್ತೆ ಅಂತ. ಅದೇ ಮಾಡಿದೆ. MBBS ಸೀಟ್ ಸಿಕ್ಕಿಲ್ಲ, BDS ಸೀಟ್ ಸಿಕ್ಕಿದೆ. ಅದಕ್ಕೂ ಕಷ್ಟಪಟ್ಟು ಒಂದಷ್ಟು ದುಡ್ಡು ಮಾಡಿ ಕಟ್ಟಿದ್ದಾರೆ. ಕಾಲೇಜ್ಗೆ ಹೋಗಿದೆ, ತಲೆ ಪಿತ್ತ ನೆತ್ತಿಗೇರಿದೆ ಅವ್ರಿಗೆ. ಯಾವುದೋ ಸರೌಂಡಿಂಗು, ಇನ್ನೊಂದು ವಾಟ್ ಎವರ್. ನನ್ನನ್ನ ನೀನು BDSಗೆ ಹಾಕಿದೀಯ. ಬೈಟಿಂಗ್ ದಿ ಸ್ನೇಕ್. ನೀನ್ ಡಾಕ್ಟರ್ ಹಾಕೋದು ಇದೆ ಮಗು. ಸೈಕಾಲಜಿಸ್ಟ್ ಡಾಕ್ಟರ್ ಇದೆ, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಇದೆ, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ನೀನು ಆಯುರ್ವೇದ ಇಲ್ಲ. ನನಗೆ 1 ವರ್ಷ ಚಾನ್ಸ್ ಕೊಡ್ಬೇಕಿತ್ತು ನೀವಿನ್ನು. ನನಗಿಲ್ಲ, ರಷ್ಯಾಗೆ ಕಳಿಸಿ, ಯುಕ್ರೇನ್ಗೆ ಕಳಿಸಿ. ನೋಡು, ರಿಲೇಟಿವ್ ಮಗುನ ಕಳಿಸಿದಾರೆ ಫಾರಿನ್ಗೆ. ಇಲ್ಲಿರೋ ನೀಟ್ ಎಕ್ಸಾಮೇ ಕ್ರ್ಯಾಕ್ ಮಾಡಿಲ್ಲ. ಫಾರಿನ್ಗೆ ಹೋಗ್ಬಿಟ್ಟು ಓದ್ಬಿಟ್ಟು ಬಂದು ಇಲ್ಲಿ ಮತ್ತೆ ಮೆಡಿಕಲ್ ಸೀಟ್, ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಮಕ್ಕಳೇ. ಇಲ್ಲಾಂದ್ರೆ ನರ್ಸ್ಗೂ ಕೂಡ ಮೀರಿದಂತ ಅರ್ಹತೆ ಇಲ್ಲ. ಇಲ್ಲ, ಯು ಕೆನಾಟ್ ಪ್ರಾಕ್ಟೀಸ್ ಮೆಡಿಕಲ್. ಮೊದಲೇ ಹೇಳಿದ್ದಲ್ವಾ ಪ್ರಕೃತಿ, ನಾನು ಹೇಳಿದ್ದೇನೆ. ಇಲ್ಲ, ನಿಮ್ಮ ಮಗಳಿಗೆ ಕೂತು ಹೇಳಿದ್ದಾನೆ. ಮಾಡಿಟ್ಕೊಂಡು ತಾಯಿ ಕಣ್ಣೀರು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಸ್ನೇಕ್ ಈಸ್ ಬೈಟಿಂಗ್. ಸ್ನೇಕ್ ಈಸ್ ಟೋಟಲಿ ಬೈಟಿಂಗ್. ಯಾರಿಗೆ ಹೇಳೋಣ ಮಕ್ಕಳೇ? ಆವತ್ತೇ ಕಟುವಾಗಿ ಹೇಳ್ಬಿಡ್ಬೇಕಿತ್ತು, ನಿನಗೆ ಯೋಗ್ಯತೆ ಇದ್ರೆ ನೀಟ್ ಸಂಪಾದಿಸ್ಕೊ, BDS ಕೂಡ ಓದ್ಸಲ್ಲ ಅಂತ ಹೇಳ್ಬಿಡ್ಬೇಕಿತ್ತು. ನೋಡಿ, ಈಗ BDS ನಂಗೆ ಬೇಡ ಅಂತಿದ್ದಾರೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ, ನೀವು ನಂಬಲ್ಲ, ಕುತ್ತಿಗೆಯಲ್ಲಿ ಅರಿಶಿನ ದಾರ ಹಾಕೊಂಡಿದ್ದಾಳೆ ಮಕ್ಕಳೇ. ಆ ತಾಯಿ ಬೆಳ್ಳಿ ಇದು ಕೂಡ ಹಾಕೊಂಡಿಲ್ಲ, 1 ಗ್ರಾಮ್ ಗೋಲ್ಡ್ದು ಹಾಕೊಂಡಿಲ್ಲ. ಅದನ್ನೆಲ್ಲ ಅಡ ಇಟ್ಟು ಮಗಳಿಗೆ ಕಟ್ಟಿದ್ರೆ ದ ಸ್ನೇಕ್ ಇಸ್ ಬೈಟಿಂಗ್. ನಾನು ಅವತ್ತು ಹೇಳಿದೆ, ಈ ಮಗು ಮಾತು ಕೇಳಬೇಡಿ, ನಂಬೇಡಿ, ಮಾಡಿಟ್ಕೋತಾಳೆ ಎಡವಟ್ಟು ಅಂತ. 99,999 ಜನ ಮಾಡೋದಿದೆ. ದ ಸ್ನೇಕ್ ಹ್ಯಾಸ್ ಬೈಟೆಡ್. ಹಾವನ ಹಿಂದ್ಗಡೆ ಓಡೋದು, ನನಗೆ ಬೇಡ ಶೂಟು. ಯಾಕೆ? ನನ್ನ ಡಾಕ್ಟರ್ ಗಣೇಶ್ ಶೆಟ್ಟಿ ಇಲ್ವಾ, ನಾನು ಐ ಹ್ಯಾವ್ ಸೀನ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. ಅವರ ವೈಫ್ ಡಾಕ್ಟರ್ ಅಂಜಲಿ ಶೆಟ್ಟಿ, ಐ ಹ್ಯಾವ್ ಸೀನ್. ಆ ಕ್ಲಿನಿಕ್ಗೆ ಹೋದ್ರೆ ಕ್ಯೂ ನಿಂತ್ಕೋಬೇಕು. ಇಲ್ಲ, HBR ಲೇಔಟ್ ಡಾಕ್ಟರ್ ಗಣೇಶ್ ಶೆಟ್ಟಿ ಡೆಂಟಲ್ ಸರ್ಜನ್ ಅಂತ ಹಾಕಿ. 30 ವರ್ಷದಿಂದ ಹೋಗ್ತೇನೆ ನಾನು ಅವ್ರ ಹತ್ರ, ಹೆಚ್ಚು ಕಡಿಮೆ. ಅಷ್ಟು ದೊಡ್ಡ ಕ್ಲಿನಿಕ್, ಕಾಯ್ಬೇಕು ನೀವು ಅಪಾಯಿಂಟ್ಮೆಂಟ್ಗೆ. ವಾರಗಟ್ಲೆ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಅವ್ರ ಕೆಳಗಡೆ 10 ಡಾಕ್ಟರ್ಗಳು ಕೆಲಸ ಮಾಡ್ತಾರೆ. ಹೈಟೆಕ್ ಮೆಷಿನ್ಸ್ ಇದೆ. ದ ಲೆಜೆಂಡ್. ಆ ಸ್ಮೈಲ್ ಯು ಕ್ಯಾನ್ ನಾಟ್ ಬಿಲೀವ್. ಮೊದಲನೇ ಆ ಒಂದು ಪೇಷಂಟ್ ಇಂದ ಹಿಡಿದು ಕಟ್ಟಗಡೆ ಪೇಷಂಟ್ ನಾನೇ ಆಗಿರ್ತೇನೆ. ಟಯರ್ಡೇ ಇಲ್ಲ ಮುಖದಲ್ಲಿ, ದಿವ್ಯ ತೇಜಸ್ಸು. ಆ ಮೇಡಮ್ ನೋಡ್ಬೇಕು, ಅಂಜಲಿ ಮೇಡಮ್. ಒಂದೊಂದು ಡಾಕ್ಟರ್ಗಳು, ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿನ ಒಂದೊಂದು ಅಸಿಸ್ಟೆಂಟ್ಸು, ಸೀನ್ ದ ಮೋರ್ ದೆನ್ 10 ವರ್ಷದಿಂದ ಮೇಲ್ಪಟ್ಟ ಆ ಒಂದು ವರ್ಕರ್ಸ್ ಇದ್ದಾರೆ ಅಲ್ಲಿ, ಡಾಕ್ಟರ್ಸ್ ಇದ್ದಾರೆ, ಅಸಿಸ್ಟೆಂಟ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಅವರು. ಹೌದು, ಯಾವ್ಯಾವ ದೇಶ ಸುತ್ತಿಲ್ಲ ಅಂತೇಳಿ ಆ ಪುಣ್ಯಾತ್ಮ ಸೆಮಿನಾರ್ಸ್ಗೆ. ಎಸ್, ಇಟ್ಸ್ ಬಿನ್. ಅಲ್ಲಿ ನೋಡ್ಬೋದು ಆ ಸರ್ಟಿಫಿಕೇಟ್ಸ್. ಇಸ್ ಗಾನ್ ಜರ್ಮನಿ ಅಂತೆ, ಇನ್ನೊಂದಂತೆ. ಅಷ್ಟು ಕೇವಲ್ವಾ BDS ಅಂದ್ರೆ, ಈ ಹಲ್ಲು ಅಂದ್ರೆ
ಹೇಳಿದ್ದೇನೆ, ಇಲ್ಲ, ಹಾವಿನ ಹಿಂದ್ಗಡೆನೆ ಹೋಗೋದು. 99,999 ಜನ. ದಟ್ಸ್ ದ ರೀಸನ್ ಯು ಆರ್ ಫೇಲ್ಡ್. ನೀವು ಸೋಲಲು ಅತಿ ದೊಡ್ಡ ಕಾರಣ ಏನ್ ಗೊತ್ತಾ? ಸಮಸ್ಯೆ ಮಾಡಿದ ವ್ಯಕ್ತಿ ಹಿಂದ್ಗಡೆ ಹೋಗೋದು. ಸಮಸ್ಯೆ ಬಂದಿದೆ ಅಲ್ವಾ, ಯಾರಿಂದ ಬಂತು? ಅವರಿಂದ ಆಯ್ತು. ನೋಡಿ, ನಿಮ್ಮ ಯೋಗ್ಯತೆಗೆ ಮೀರಿ ಪ್ರಕೃತಿ ಕೊಡಲ್ಲ, 1 ಇಂಚು ಕೊಡಲ್ಲ. ಯೋಗ್ಯತೆ ಕೆಳಗಡೆಯೂ 1 ಇಂಚು ಬರಲ್ಲ. ಯು ಆರ್ ಡಿಸರ್ವ್ಡ್ ಫಾರ್ 1000 ರೂಪೀಸ್ ಅಷ್ಟೇ. ನೀವೇನೇ ಮಾಡಿದ್ರು, ಏನು ಮಾಡಿದರು, ನಾವು ವೈ ಅವೆಲ್ಲ ಇಲ್ಲ, ಹೋಗಿ. ಅದಕ್ಕೆ ಪ್ರಕೃತಿ ಇವತ್ತು ಯಾಕೆ ಇಷ್ಟು ದೊಡ್ಡ ಸಾಧಕರುಗಳು ನಿಮ್ಮ ಮುಂದ್ಗಡೆ ಇದ್ದಾರೆ? ಅವರೊಂದು ಎಕ್ಸ್ಟ್ರಾರ್ಡಿನರಿ ಏನೋ ಒಂದು ಟೂಲ್ ಅನ್ನ ಹುಡುಕ್ತಾರೆ, ಕ್ರ್ಯಾಕ್ ಮಾಡ್ತಾರೆ. ಅದರಲ್ಲಿ ಸಾಧನೆಯ ಉನ್ನತ ಶಿಖರವನ್ನ ಹತ್ತತಕ್ಕಂಥದ್ದಾಗುತ್ತೆ. ಪುಣ್ಯಾತ್ಮರು, ಲೆಜೆಂಡ್ಸ್, ಎನಿಬಡಿ ಲೆಜೆಂಡ್ಸ್ ಆಗಿ ನಿಂತಿರೋನ್ನ ನೋಡಿ. ರಾಜ್ಕುಮಾರ್ ಸಾಹೇಬರು, ಅವ್ರಿಗಿಲ್ಲದ ಒಂದು ಅವ್ರು ಹೋಗ್ತಿರ್ಲಿಲ್ಲ. ರಾಜಕೀಯದ ಬಗ್ಗೆ ತುಂಬಾ ಗುಮಾನಿಗಳಿತ್ತು ಅವರ ಬಗ್ಗೆ. ಅವರು ನಿಂತಿದ್ರೆ ದೊರೆಪಟ್ಟ ಅವ್ರ ಕಾಲತ್ರ. ಅವರು ನಿಂತಿದ್ರೆ ಒಂದೇ ಒಂದು ಬಾರಿ ದೊರೆಪಟ್ಟ, ನೆನ್ಪಿಟ್ಕೊಳ್ಳಿ. ಗೋಲಿ ಅದ್ರ ಕಡೆ ತಿರುಗಿಯೂ ನೋಡಲಿಲ್ಲ. ಅದಕ್ಕೆ ಅವರು ಲೆಜೆಂಡ್. ಆ ಹಾವಿನ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು, ಅದರ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು, ಬೇರೆ ಬೇರೆ ಪ್ರಚೋದನೆಗಳು ಬರುತ್ತೆ ಅಂತ ಗೊತ್ತಿಲ್ಲ. ದೇಶದ ದೊರೆಸಾನಿಯ ಮೇಲೆ ಎಲೆಕ್ಷನ್ಗೆ ಇವರೇ ನಿಲ್ತಾರೆ ಅಂತ ಒಂದು ಗುಮಾನಿ ಹಬ್ಬಿಸ್ಬಿಟ್ಟಿದ್ರು. ನಂಬಲ್ಲ. ಅವರ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್, ಏನೇನೋ ರೈಡ್ಗಳು. ಇವ್ರಿಗೆ ಆಶ್ಚರ್ಯ. ಯಾರಿಗೂ ಸಿಗದೆ ಎಲ್ಲಾ ಪಕ್ಷದವ್ರು ಒತ್ತಡ ಹಾಕ್ತಿದ್ರೆ ಎಲ್ಲ ಬಿಟ್ಟು ಎಲ್ಲೋ ಹೋಗಿ ಗುಪ್ತವಾಗಿ ಕೂತ್ಕೊಬಿಡ್ತಾರೆ. ಅಯ್ಯೋ ಬೇಡಪ್ಪ, ನಮ್ಮದಲ್ಲ ಅದು. ಆ ಹಾವಿನ ಸವಾಸ ನಮಗೆ ಬೇಡ. 99,999 ಅವ್ರ ಮೇಲೆ ನೋಡ್ತಾ ಇದ್ದಿದ್ದು 4,99,999 ಮಂದಿಯ ಕಣ್ಣು ಅವ್ರ ಮೇಲಿತ್ತು. ಅಷ್ಟು ಜನಕ್ಕೂ ಒಂದು ಉತ್ತರ ಕೊಡುವಂಥದ್ದಿತ್ತು. ಯಾಕಂದ್ರೆ ಅವರೊಬ್ಬರೇ ಸಿಂಗಲ್ ಮ್ಯಾನ್. ಜಸ್ಟ್ ಮೂಡ್, ನನ್ನ ರಂಗ ಸಾಕು, ನನಗೆ ಗೊತ್ತಿರೋದನ್ನೇ ನಾನು ಮಾಡ್ತೇನೆ, ಅದ್ರ ಬೇಡ. ಇಲ್ಲದ ಉಸಾಬರಿ ಬೇಡ, ಇಲ್ಲದ ಸಮಸ್ಯೆ ಬೇಡ, ಇಲ್ಲದ ಪ್ರಚೋದನೆ ಬೇಡ. ಹೌದು, ನಮ್ಮನ್ನ ಪ್ರಚೋದನೆ ಮಾಡ್ತೇವೆ ಈ ತರ ನೆಗೆಟಿವ್ಸ್. ಯಾವುದೋ ಸಬ್ಜೆಕ್ಟು, ನಮ್ಮಮ್ಮ ನನಗೆ ಸೇರಿಸ್ಬೇಕಿತ್ತು, ನಮ್ಮಪ್ಪ ಇದು ಮಾಡಬೇಕಿತ್ತು, ನನ್ನ ಗಂಡ ಇದು ಕೊಡಬೇಕಿತ್ತು, ನನ್ನ ಹೆಂಡತಿ ಇದು ಮಾಡಬೇಕಿತ್ತು. ಇಲ್ಲ ಮಕ್ಕಳೇ, ಭ್ರಮಾಲೋಕದಲ್ಲಿ ತಿಳ್ತಿರ್ತೀರಿ ಯಾವಾಗ್ಲೂ ಅಂತ ಹೇಳ್ತಾನೆ. ತುಂಬಾ ಇಚ್ಛಾಶಕ್ತಿ ಇರೋ ವ್ಯಕ್ತಿ ಈ ತರ ಹಾವಿನ ಹಿಂದ್ಗಡೆ ಹೋಗಲ್ಲ, ಇಲ್ಲ ಹಾವನ್ ಬಿಟ್ಟವನ ಹಿಂದ್ಗಡೆ ಹೋಗಲ್ಲ, ಹಾವನ್ ತಂದು ಸಾಕದವನ ಹಿಂದ್ಗಡೆ ಹೋಗಲ್ಲ, ಹಾವನ್ನ ಬೆಳೆಸ್ದವನ ಹಿಂದ್ಗಡೆ ಹೋಗಲ್ಲ, ಆ ಪರಿಸರವನ್ನು ಹುಡ್ಕೋಕ್ ಹೋಗಲ್ಲ, ಆ ಪ್ರಭಾವವನ್ನು ಹುಡ್ಕೋಕ್ ಹೋಗಲ್ಲ. ವಾಟ್ ಟು ಪ್ರೊಟೆಕ್ಟ್ ಮೀ. ನನ್ನ ಮಗು ಫೇಲ್ ಆಗಿದ್ದಾನೆ, ರೈಟ್, ವಾಟ್ ಟು ಡು. ಯಾರು ಫೇಲ್ ಮಾಡಿದ್ದು, ಯಾಕೆ ಫೇಲ್ ಮಾಡಿದ್ರು, ರೆಡಿ ಮಾಡೋಣ. ನಮ್ಮ ಮಗುವಿನ ಬೇರೆ ಇನ್ನೊಂದು ಯಾವುದೋ ಬಲ ಇದೆ. ಆ ರೀತಿ ಓದ್ದವರೆಲ್ಲ ಸೂಪರ್ ಸ್ಟಾರ್ ಬುದ್ಧಿವಂತರು ಅನ್ನೋದಾಗಿದ್ರೆ ನೆನಪಿಟ್ಟುಕೊಳ್ಳಿ, ಚದುರಂಗದ ಚೆಸ್ ಮಾಸ್ಟರ್, ದಂತಕತೆ ಆಗಿರುವಂತ ವಿಶ್ವನಾಥನ್ ಆನಂದ್ ಇಡೀ ವಿಶ್ವವನ್ನ ಅರ್ಧ ಕೊಂಡ್ಕೊಬಿಡ್ಬೋದು. ಯಾಕಂದ್ರೆ ನೆನ್ಪಿಟ್ಕೊಳ್ಳಿ, ಒಬ್ಬ ಸಾಮಾನ್ಯ ಆಟಗಾರ ಚದುರಂಗದಲ್ಲಿ ಒಂದು ನಿಯಮವಿದೆ ಮಕ್ಕಳೇ. ಚದುರಂಗದ ಆಟದಲ್ಲಿ ಒಂದು ನಿಯಮವಿದೆ. ಒಬ್ಬ ಸಾಮಾನ್ಯ ಆಟಗಾರ 1 ಮೂವ್ ಇಲ್ಲ 2 ಮೂವ್ ಎದುರಾಳಿಯ ಬಗ್ಗೆ ತಿಳ್ಕೋಬಲ್ಲ. ಅವನು 2 ಹೆಜ್ಜೆ ಹಿಂಗ್ ಇಡ್ತಾನೆ, ನಾನು ಇಷ್ಟು ಪ್ರೊಟೆಕ್ಷನ್, ಹಿಂಗ್ ಬರ್ತಾನೆ, ಇಲ್ಲ ಹಿಂಗಿಂದ ಬರ್ತಾನೆ ಅಂತ ಸಾಮಾನ್ಯ ಆಟಗಾರ. ಅವನಿಗಿಂತ ಒಂದು ಎತ್ತರದ ಆಟಗಾರ 4 ಮೂವನ್ನ ಯೋಚನೆ ಮಾಡಬಲ್ಲ. ಒಂದು ಸ್ಟೇಟ್ ಲೆವೆಲ್ ಪ್ಲೇಯರ್ ಆದ್ರೆ ಒಂದು 5 ಹೆಜ್ಜೆಗೆ ಲೆಕ್ಕ ಹಾಕಬಲ್ಲ ಅಂತಾರೆ. ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆದ್ರೆ 8 ಹೆಜ್ಜೆಯನ್ನ ಲೆಕ್ಕ ಹಾಕಬಲ್ಲ. 8 ಹೆಜ್ಜೆ ನೆನ್ಪಿಟ್ಕೊಳ್ಳಿ, ಅವ್ನು ಹಿಂಗ್ ಬರ್ಬೋದಾ, ಹಿಂಗ್ ಬರ್ಬೋದಾ, ಈ ತರ ಬರ್ಬೋದಾ, ಆ ತರ ಬರ್ಬೋದಾ ಅನ್ನತಕ್ಕಂಥ ಒಂದು ಪ್ಲಾನಿಂಗ್, ಡಿಸಿಷನ್ಸ್, ಕ್ಯಾಲ್ಕುಲೇಷನ್ಸ್ ನಡೀತಿರುತ್ತೆ. ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಅನ್ನತಕ್ಕಂಥವನು ನೆನಪಿಟ್ಟುಕೊಳ್ಳಿ, 11 ಹೆಜ್ಜೆ ಕಡಿಮೆ ಅಂದ್ರು 11ರಿಂದ 12 ಹೆಜ್ಜೆ, 12 ರೀತಿಯ ತೊಂದರೆಗಳು, 12 ರೀತಿಯ ಅಟ್ಯಾಕ್ಗಳು, 12 ರೀತಿಯ ಬಾಧೆಗಳನ್ನ ಕ್ಯಾಲ್ಕುಲೇಷನ್ ಮಾಡುವಷ್ಟು ಕೆಪಾಸಿಟಿ ಗೊತ್ತಿರುತ್ತೆ. ಅವನು ಹಿಂಗೇ ಬರ್ತಾನೆ ಅನ್ನತಕ್ಕಂಥದ್ದು 12 ಮೂಮೆಂಟ್ ಈ ಕ್ಯಾಲ್ಕುಲೇಟ್ಸ್. ಇನ್ನು ಅಂತಾರಾಷ್ಟ್ರೀಯ ನಂಬರ್ 1 ಆಗತಕ್ಕಂಥ ವ್ಯಕ್ತಿ 16 ಹೆಜ್ಜೆ ಲೆಕ್ಕಾಚಾರ. ಎದುರಾಳಿ ಅದು 16 ಹೆಜ್ಜೆಗಳನ್ನ ಹಿಂಗೆ ಯೋಚನೆ ಮಾಡ್ತಿರ್ತಾರಲ್ಲ, ಅದು ಯೋಚನೆ ಮಾಡಿ ನೋಡಿ. 16 ಹೆಜ್ಜೆ
ಅಷ್ಟು ಅಡ್ವಾನ್ಸ್ ಆಗಿ ಅವನು ಹಿಂಗೆ ಬಂದು ಈ ಸ್ಪೀಡಲ್ಲಿ ಬಂದು ನಾನು ಗುದ್ದಬಹುದು, ಡ್ರೈವರ್ನಿಟ್ಟು ಗುದ್ದಬಹುದು, ಇಲ್ಲ ಒಂದು ಬಾಡಿಗೆ ಕಾರ್ ಇಟ್ಟು ಗುದ್ದಬಹುದು, ಇಲ್ಲ ಬಾಡಿಗೆ ರಸ್ತೆ ಅಗದಿದ್ದು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಾರ್ನ ನಾನು ಸ್ಪೀಡಾಗಿ ಬರ್ತೇನೆ ಅಲ್ಲಿ ಹಂಪ್ ಇಟ್ಟು ಫ್ಲೈ ಮಾಡೋ ಥರ ಈ ರೀತಿ ಯೋಚನೆ ಮಾಡ್ತಾರೆ. ಅಂತ ಒಂದು ದಂತಕತೆ ಏನಾದರೂ ಒಂದು ಇನ್ಸ್ಟಿಟ್ಯೂಟ್, ಒಂದು ಬಿಸ್ನೆಸ್ ರನ್ ಮಾಡಿದ್ದಿದ್ದರೆ ಯೋಚನೆ ಮಾಡಿ ನೋಡಿ, ಅಷ್ಟು ಬುದ್ಧಿಶಕ್ತಿ ಇರೋರು ಇಲ್ಲ ಇಲ್ಲ. ಪ್ರಪಂಚದ ನಂಬರ್ 1 ಚೆಸ್ ಪ್ಲೇಯರ್ ಅಂತ ನಾವೇನ್ ಮಾತಾಡ್ತೇವೆ, ಇಲ್ಲ, ಅವ್ರು ಬಿಸ್ನೆಸ್ ಮ್ಯಾನ್ ಆಗಿ ಸೋತು ಬಿಡ್ತಾರೆ. ಅವ್ರಿಗೆ ಗೊತ್ತು ಅದೊಂದು ಹಾವು, ಅದ್ರ ಹಿಂದ್ಗಡೆ ಹೋಗಲ್ಲ, ತಮ್ಮ ಆಟದ ಮೇಲೆ ನಿಂತ್ಕೋತಾರೆ. ತುಂಬಾ ನಂಬರ್ 1 ಓದಿರ್ತಕ್ಕಂಥವ್ರು ಗಮನಿಸಿ ನೋಡಿ, ಕ್ಲಾಸಿಗೆ ಫಸ್ಟ್ ಗೋಲ್ಡ್ ಮೆಡಲಿಸ್ಟು ನಾನು ನೋಡಿದ್ದೇನೆ ಮಕ್ಕಳೇ, ವೇರ್ ದೇ ಸ್ಟ್ಯಾಂಡ್ ಅಂತ. ದ ಗೋಲ್ಡ್ ಮೆಡಲಿಸ್ಟ್ಗಳನ್ನ ನಾನು ನೋಡಿದ್ದೇನೆ. ಒನ್ ಆಫ್ ದಿ ಗೋಲ್ಡ್ ಮೆಡಲಿಸ್ಟ್ ನೋಡ್ಬೇಕು, ಒಂದು ಪಾರ್ಟಿಗೆ ಹೋಗ್ತಿದ್ದಾನೆ. ಪಾರ್ಟಿಗೆ ನಾನು ಭೇಟಿ ಆಗ್ತೇನೆ, ಮಾತಾಡ್ತಿರ್ಬೇಕಾದ್ರೆ ಏನ್ ಗಡಿಬಿಡಿ ಇಲ್ಲ, ನಾನು ಟೈ ತಗೋಬೇಕು, ಪಾರ್ಟಿ ಇದೆ. ಪಾರ್ಟಿಗೆ ಟೈ? ಹೇ ರಾಜು, ವಾಟ್ ಆರ್ ಯು, ಏನ್ ಮಾಡ್ತಿದ್ರಿ ಸರ್? ರಾಜು ಸರ್, ಪಾರ್ಟಿಗೆ ಟೈಯಾ? ಆ ಪಾರ್ಟಿಯಲ್ಲಿ ಬೀಚಲ್ಲಿ ಫುಲ್ ಬೀಚು, ಕಂಪನಿ ಪಾರ್ಟಿಯೋ ಏನೋ ಒಂದು ಗೆಟ್ ಟುಗೆದರ್ ಪಾರ್ಟಿ. ಸೂಟ್ ಹಾಕೊಂಡು ಜಾಕೆಟ್ ಹಾಕೊಂಡು ಟೈ ಹಾಕೊಂಡು ಹೋಗ್ತೀನಿ ಅಂತಿದ್ದಾನೆ. ಗೋಲ್ಡ್ ಮೆಡಲಿಸ್ಟ್. ನಾನು ಏನೋ ಮಾತಾಡ್ಲಿಲ್ಲ, ಹೀಗೆ ಕೂತು ಬಿಟ್ಟೆ. ಈ ತರದ್ದು ತುಂಬಾ ಗೋಲ್ಡ್ ಮೆಡಲಿಸ್ಟ್ಗಳನ್ನ ನೋಡಿದ್ದಾನೆ. ನಾನು ನೋಡಿದ್ದೇನೆ. ಒಂದು ಗೋಲ್ಡ್ ಮೆಡಲಿಸ್ಟ್ ಮಠ ಮಧ್ಯಾಹ್ನ ಕುಡಿದು ಬಿಟ್ಟಿದ್ದಾನೆ. ನನಗೆ ಸಿಕ್ಕಿಬಿಟ್ಟ ಯಾವುದೋ ಕಾರ್ಯ ನಿಮಿತ್ತ. ನಾನು ಆತನ ಕರಿತಿದ್ದ ಗೋಲ್ಡ್. ಹಿ ಈಸ್ ಮೈ ಇನ್ಸ್ಪಿರೇಷನ್ಸ್ ಪೀಪಲ್. ಏನು ಏಕಾಗ್ರತೆ ಇರಬಹುದು ಇವರದ್ದು, ಯಾವುದ ಶಕ್ತಿ, ವಿದ್ಯಾಶಕ್ತಿ, ಜ್ಞಾನ ಭಂಡಾರದ ಶಕ್ತಿ ಅಂತ ನಂಬಲ್ಲ. ಮಧ್ಯಾಹ್ನ ಕುಡಿದು ಬಿಟ್ಟಿದ್ದಾನೆ. ನಮ್ಮ ಮೂಗು ಚುರುಕು ನನಗೆ ಕೊಟ್ಟಿರೋದು 2ನೇ ಮನೆಯಲ್ಲಿರೋ ಆ ಗುರು ಬ್ಯೂಟಿಫುಲ್. ಗಮ್ ಅನ್ನುತ್ತೆ, ಏನೋ ಇದು ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಕುಡಿತಾ, ಕಾಫಿ ಕುಡಿತ್ಯಾ? ಬೇಡ. ಟೀ ಕುಡಿತ್ಯಾ? ಬೇಡ. ಹಾಲು ಕುಡಿ? ಹೇ, ಅದು ಕುಡಿಯಲ್ಲ ನನಗೆ. ಮತ್ಯಾಕೆ? ಏನು ಇಲ್ಲ. ತಗೋತಿದ್ದೆ ಅಲ್ವೇನೋ? ಶೆಣೈ ತಗೊಳ್ಳೋ, ತುಂಬಾ ಶಾಣ ಆಯ್ತಾ, ಅದಕ್ಕೆ ಅರ್ಧ ಹೆಸರಲ್ಲಿ ಶಾಣ ಈ ತರ ಕರಿತಿದ್ದೆ. ತಗೊಳ್ಳಿ ಸರ್ ಅಂತ. ಇಲ್ಲ ಅಂತ ಕನ್ಫರ್ಮ್ ಆಗೋಯ್ತು ನನಗೆ. ಸಿಕ್ಕಾಗ ಕಾಫಿ ಟೀ ಕುಡಿತಿದ್ವಿ, ಒಂದು ಚಹಾ ಕುಡಿತಿದ್ವಿ. ಜೆಂಟಲ್ಮ್ಯಾನ್, ಲಿಟಲ್ ಲೈಟ್ ಆಗಿದ್ದಾನೆ. ಕೇಳಬಿಟ್ಟೆ, ಇದೇನು ಅಭ್ಯಾಸ ಮಧ್ಯಾಹ್ನ ತಗೊಂಡಿದ್ದೆ ಅಂತ. ಇಲ್ಲ, ಸಂಜೆ ಮನೆಗೆ ಹೋದ್ರೆ ನನ್ನ ವೈಫ್ ಗೊತ್ತಾಗ್ಬಿಡುತ್ತೆ, ಏನೋ ಒಂದು ಗೆಟ್ ಟುಗೆದರ್ ಇತ್ತು, ಫ್ರೆಂಡ್ಸ್ಗೆ ಹೇಳಿದೆ, ಅದಕ್ಕೆ ಒಂದು ಸಣ್ಣ ಗೆಟ್ ಟುಗೆದರು ಮಧ್ಯಾಹ್ನಕ್ಕೆ ತಗೋಬಿಟ್ಟಿದ್ದೀನಿ, ನಾನೊಂದು ಸ್ಮೆಲ್ ಬರಬಾರ್ದು ಅಂತ ಹಾಕೋಬಿಟ್ಟಿದ್ದೀನಿ, ಇನ್ನೊಂದೇನೋ. ಗೋಲ್ಡ್ ಮೆಡಲಿಸ್ಟು ಪತ್ನಿನ ಕನ್ವಿನ್ಸ್ ಮಾಡೋಕೆ ಬಂದಿಲ್ಲ. ಗೋಲ್ಡ್ ಮೆಡಲಿಸ್ಟು ದಟ್ ಇಸ್ ಆಫೀಸ್ ಗೆಟ್ ಟುಗೆದರ್ ಇದೆ. ಹೆಂಗ್ ಹೋಗ್ತೀಯ? 8 ಗಂಟೆ 9 ಗಂಟೆವರೆಗೂ ಸುತ್ತಾಡ್ತಿರ್ತೀನಿ. ಕುಡಿಯೋದು ಕುಡ್ದ ಈ ನಶೆ ಮನುಷ್ಯ ಎಲ್ಲಿ ಸುತ್ತಾನೋ ಏನ್ ಮಾಡ್ತಾನೋ ಅಂತ ಗಾಬರಿ ಆಗುತ್ತೆ. ಸಣ್ಣ ನಶೆನಲ್ಲಿದ್ದಾನೆ, ಗಾಬರಿ ಬೇರೆ ತುಂಬ್ಕೋಬಿಟ್ಟಿದೆ. ಲೇಟ್ ಆಗ್ಬಿಡ್ತು. 5:30 ಸಂಜೆ. ಫೋನ್ ಮೇಲೆ ಫೋನ್ ಧರ್ಮಪತ್ನಿದ್ ಬರ್ತಿದೆ. ಮಾತಾಡು ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಗೊತ್ತಾಗ್ಬಿಡುತ್ತೆ ಆಕೆಗೆ. ಗೋಲ್ಡ್ ಮೆಡಲಿಸ್ಟು ಕಾಂಟ್ ಕಂಟ್ರೋಲ್ ಥಿಂಗ್ಸ್, ಕಾಂಟ್ ಟೆಲ್ ಡೈರೆಕ್ಟ್ಲಿ ದ ಥಿಂಗ್ಸ್. ಏನಕ್ಕೂ ಮಾಡ್ಕೊಂಡ್ರಿ, ಯಾಕ್ರಿ ಮತ್ತೆ ಇದು ಅಂದ್ರೆ ಬೇಕಲ್ಲ ಅಂತ. ಅಯ್ಯೋ, ನಿನ್ನ ಮನೆ ಬಂಗಾರ ಆಗೋಗ. ಈ ಹಾವು ನೋಡಿ 90. ನಾನು ನೋಡಿದ್ದಾನೆ, ಅದಕ್ಕೆ ಹೇಳ್ತಿದ್ದಾನೆ ಮಕ್ಕಳೇ, ತುಂಬಾ ಓದ್ದವರು, ಕ್ಲಾಸಿಗೆ ಫಸ್ಟ್ ಬಂದಿರೋರು ಎಲ್ಲಿ ನಿಂತಿದ್ದಾರೆ ಅಂತ ಹೋಗಿ ನೋಡಿ. ಹೌ ಬಿಗ್ ದೇ ಆರ್ ಅಚೀವ್ಡ್ ಇನ್ ದರ್ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್. ಎಷ್ಟು ದೊಡ್ಡ ಕಂಪ್ನಿ ನಡೆಸ್ತಿದ್ದಾರೆ ಅಂತ ಹೋಗಿ ನೋಡಿ. ತುಂಬಾ ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸ್ತಿರೋರು ಗೋಲ್ಡ್ ಮೆಡಲಿಸ್ಟ್ಗಳಲ್ಲವೇ ಅಲ್ಲ, ನೆನ್ಪಿಟ್ಕೊಳ್ಳಿ. ಗೋಲ್ಡ್ ಮೆಡಲಿಸ್ಟ್ಗಳೆಲ್ಲ ಅವ್ರ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಇವನು ಗೋಲ್ಡ್ ಮೆಡಲಿಸ್ಟ್ ಹಿಂದ್ಗಡೆ ಹೋಗ್ಲಿಲ್ಲ, ಮೆಡಲ್ ಹಿಂದ್ಗಡೆ ಹೋಗಿಲ್ಲ, ಗೋಲ್ಡ್ ಡಿಗ್ಗಿಂಗ್ ಕಡೆ ಹೋದ, ಆ ಪ್ಲಾನಿಂಗ್ ಪ್ರೊಜೆಕ್ಷನ್ ಹಿಂದ್ಗಡೆ ಹೋದ.
ಯಾರೋ ಗೋಲ್ಡ್ ಮೆಡಲ್ ಕೊಡ್ಲಿಲ್ಲ, ನೀನ್ ಸಿಲ್ವರ್ ಮೆಡಲ್ ಕೊಡ್ಲಿಲ್ಲ, ಸೆಕೆಂಡ್ ರ್ಯಾಂಕ್ ಬರ್ಲಿಲ್ಲ, ಥರ್ಡ್ ರ್ಯಾಂಕ್ ಬರ್ಲಿಲ್ಲ, ಆ ಹಾವಿನ ಹಿಂದ್ಗಡೆನೆ ಹೋಗ್ಲಿಲ್ಲ, ಕಚ್ಬಿಟ್ಟಿದೆ ಅಂತ. ಅವಮಾನದಿಂದಗಡೆ ಹೋಗ್ಲಿಲ್ಲ, ಅಪಮಾನದಿಂದಗಡೆ ಹೋಗ್ಲಿಲ್ಲ, ಅಪವಾದದಿಂದಗಡೆ ಹೋಗ್ಲಿಲ್ಲ. he just moved from that place. ಇಲ್ಲ, ನಾವು ಮೂವ್ ಆಗೋಲ್ಲ. ಅದಕ್ಕೆ 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, 99,999 ಜನ ಯಾಕೆ ಅಲ್ಲೇ ಇದ್ದೀರಿ ಅಂದ್ರೆ, ನಮ್ಮ ಅತ್ತೆ ಸರಿಯಿಲ್ಲ, ನಮ್ಮ ಮಾವ ಸರಿಯಿಲ್ಲ, ಸಿಚುಯೇಷನ್ ಸರಿಯಿಲ್ಲ, ಜಾಬ್ ಸರಿ ಇಲ್ಲ, ಪೊಸಿಷನ್ ಸರಿ ಇಲ್ಲ, ಸ್ಯಾಲ್ರಿ ಇಲ್ಲ, ಇನ್ಕಮ್ ಇಲ್ಲ. ಜಸ್ಟ್ ಗಿವಿಂಗ್ ಆ ಹಾವನ ಬಗ್ಗೆನೇ ಫೋಕಸ್. ಓ ಕಾಟ್ ರहा है ಅಂತ ಅದ್ರ ಹಿಂದ್ಗಡೆ ಭಾಗ रहा है, उसके पीछे दौड़ रहा है. ಆಗಿರೋ ಗಾಯಕ್ಕೆ ರೆಡಿ ಮಾಡ್ಕೋಣ. ಇನ್ನೇನು, ಅಷ್ಟರಲ್ಲಿ ವಯಸ್ಸಾಯ್ತು, ಇನ್ನೊಂದಾಯ್ತು, ಕಾರಣಗಳನ್ನೇ. ಮೊನ್ನೆ ಒಂದು ತುಂಬಾ ಹಿರಿಯರು 78 ತುಂಬಿದ ಮಕ್ಕಳೇ ಸೂಟ್ ಹಾಕೊಂಡು ಹೆಂಗ್ ನಿಂತಿದ್ದಾರೆ. 45 ಕೆಳಗಡೆ ಇಲ್ಲ ಅಂದ್ರು, 42 or 45. ಅಜ್ಜ ನನ್ನ ಮೇಲೆ ಎಷ್ಟು ಪ್ರೀತಿಯೋ, ಅದೆಷ್ಟು ಮಧುರವೋ. ತುಂಬಾ ದೊಡ್ಡ ಬ್ಯಾಂಕಿನ ಅಧಿಕಾರಿ ಆಗಿದ್ದವ್ರು, ಸಿಂಪ್ಲಿಫೈಡ್ ಮ್ಯಾನ್. ಅವರಿಂದ ಕಲಿತೆ ಊಟ ಏನ್ ತಿನ್ಬೇಕು ಅಂತ, ಯಾವಾಗ ತಿನ್ಬೇಕು, ಹೇಗ್ ತಿನ್ಬೇಕು, ಎಷ್ಟು ಯೋಚನೆ ಮಾಡ್ಬೇಕು. ಅವ್ರು ಯೋಚನೆ ಮಾಡಲ್ಲ, ಇಲ್ಲದ್ರ ಬಗ್ಗೆ ಯೋಚನೆ ಮಾಡಲ್ಲ, ಇರದಿರುವುದರ ಬಗ್ಗೆ ಯೋಚನೆ ಮಾಡಲ್ಲ, ಕಳೆದು ಹೋಗಿದ್ದರ ಬಗ್ಗೆ ಯೋಚನೆ ಮಾಡಿದ ಇತಿಹಾಸವಿಲ್ಲ. ಮನೆ ಮುಂದ್ಗಡೆ ಒಂದು ಗಾಡಿ ಅವ್ರದ್ದು, ಬೆಳಿಗ್ಗೆ ಹೋಗಿ ಹಾಲು ಒಂದು ಬ್ರೆಡ್ ಅಂತ ತಗೋಬರ್ತಾರೆ, ಕುತ್ಕೊಂಡು ಪೇಪರ್ ಓದ್ತಿದ್ದಾರೆ. ಹೊರಗಡೆ ಏನಕ್ಕೋ ರಂಗೋಲಿ ಹಾಕ್ಲಿಕ್ಕೆ ಹೊರಗಡೆ ಹೋದ್ರೆ ಗಾಡಿ ಇಲ್ಲ, ಕೈನೆಟಿಕ್ ಹೊಂಡ. ರೀ ಧರ್ಮಪತ್ನಿ ಮಗಳು ಎಲ್ಲ, ಅಪ್ಪ ಗಾಡಿ ಇಲ್ಲ. ಹೌದಾ? ಮೆಸೇಜ್, ರೀ ಗಾಡಿ ಇಲ್ಲ. ಹೌದಾ? ಹೊರಗಡೆ ಬರ್ತಾರೆ. ನೀವಿಲ್ಲ ಅಂದ್ರೆ ಇಲ್ಲ ಬಿಡಿ. ಅಲ್ಲ ರೀ, ಕೀ ಎಲ್ಲೋಯ್ತು? ಇಷ್ಟನೇ ಹೋಗಿ ಬಂದೆ, ಕೀ ಅದರಲ್ಲೇ ಬಿಟ್ಟಿದ್ದೆ, ನೆನಪು ಅಂತ ಕಾಣುತ್ತೆ. ಸರಿ, ಹೀಗೋಗಿ ಸರಿ, ಆಮೇಲೆ ಕಾಫಿ ಕುಡಿಯೋಣ, ಒಂದು ಸ್ನಾನ ಮಾಡಿ ತಿಂಡಿ ತಿಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಣ. ಇವರುಗಳು ಹಡಾಬಡಿ ಮಾಡ್ತಿದ್ದಾರೆ. ಈ ಪುಣ್ಯಾತ್ಮ ಕದಲದೆ ಆರಾಮ್ಸೆ ಒಂದು ಕಾಫಿ ಇಟ್ಕೊಂಡು ಪೇಪರ್ ಓದ್ತಿದೆ. ಅಲ್ಲ ಅಂಕಲ್, ಈ ತರ ಆಗಿದೆಯಲ್ಲ, ಇದೇನಂದ್ರೆ ಆಗಿಬಿಡುತ್ತಲ್ಲ. ಈಗ ಎಲ್ಲಿ ನೋಡೋಕ್ಕಾಗುತ್ತೆ? ಕಳ್ಳ ಪ್ಲಾನ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ಅವನಿಗೆ ಇವತ್ತು ಯಾಕೋ ನನ್ನ ಗೂಡು ಸಿಕ್ಕಿಬಿಟ್ಟಿದೆ, ಅಚ್ಚುಕಟ್ಟಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಎಲ್ಲಿ ಓಡೋಕ್ಕಾಗುತ್ತೆ? ಒಂದು ಕಂಪ್ಲೇಂಟ್ ಕೊಡೋಣ ಅಷ್ಟೇ. ಅದು ಬಲವಂತಕ್ಕೆ, ಹೆಂಡತಿ ಮಗಳು ಬಲವಂತಕ್ಕೆ. ಅದಕ್ಕೂ ವಯಸ್ಸಾಗಿತ್ತು, ನಾನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಹೋಗ್ಲಿ ಬಿಡಿ, ಒಳ್ಳೇದಾಯ್ತು. ಅವನೆಲ್ಲೋ ಹೊಟ್ಟೆ ತುಂಬಿಸ್ಕೊ. ಕಳೆದು ಹೋಗಿದ್ದರ ಬಗ್ಗೆ ಒಂದು ಟೆನ್ಷನ್, ಮಾತು, ಆಲೋಚನೆ, ಆ ದಂತಕಥೆಯಿಂದ ನಾನು ಕಲಿತಿದ್ದು. ಕಳೆದು ಹೋಗಿದ್ದರ ಬಗ್ಗೆ ಯೋಚನೆ ಮಾಡಿ. ಜಸ್ಟ್ ಗಾನ್ ಇಸ್ ಗಾನ್. ಕಳೆದಿದ್ದು ಕಳೆದು ಹೋಯ್ತು, ಮುಗಿದಿದ್ದು ಮುಗಿದು ಹೋಯ್ತು. ಯಾತಸ್ಯಂ ಧ್ರುವಂ ಮರಣಂ ಗತಂ ಗತಂ. ಅವ್ರ ಹತ್ರ ಕಲ್ತಿದ್ದೇನು ಗೊತ್ತಾ? ಕಥಂ ಬಿಡುಪ, ಅದ್ರ ಬಗ್ಗೆ ಏನು ಮಾತಾಡೋದು. ಈಗಲೂ ಮಾತಾಡಿದ್ರೆ ಹೌದಾ, ಅವ್ರಿಗೆ ನೆನಪೇ ಇಲ್ಲ ಗಾಡಿ ಹೋಗಿದ್ದು ಕೂಡ. ನನ್ನ ಹತ್ರ ಗಾಡಿ ಇದ್ದಿದ್ದು ಕೂಡ ಅವ್ರಿಗೆ ನೆನಪಿಲ್ಲ. ಅವ್ರ ಹತ್ರ ಇತ್ತೇನೋ, ಇರ್ಲಿ ಬಿಡಿ, ಯಾರು ನೆನ್ಪಿಟ್ಕೋತಾರೆ? ಇವರು ಡೇಟು, ದಿನ, ತಿಂಗಳು, ವಾರ, ಯಾವ ದಿನ ಆಯ್ತು ಮಾರನೇ ದಿನನೇ CCTV ಕ್ಯಾಮ್ರಾ ಎಲ್ಲ ತಗೊಬಂದು ಫಿಕ್ಸ್ ಮಾಡ್ತಾರೆ. 28 ತುಂಬಿ 79 ವರ್ಷ ಹೇಗೆ ಕಾಣಿಸ್ತದೆ ಅಂದ್ರೆ 42 to 44 ದ ಬ್ಯೂಟಿ. ಕಾರಣ ಯಾಕೆ ಗೊತ್ತಾ? ಆ ಹಾವಿನ ಹಿಂದ್ಗಡೆ ಓಡ್ಲೇ ಇಲ್ಲ, ಆ ಹಾವಿನ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಬಟ್ ಅವ್ರಿಗೆ ಗೊತ್ತು ಲೋಕವೆಲ್ಲ ಹೀಗಿದೆ. ಎಷ್ಟು ಲಿಮಿಟ್ ಅಲ್ಲಿ ಇರ್ತಾರೋ ಇದ್ದಾರೆ. ಅತ್ಯಂತ ಹೆಚ್ಚು ಆತ್ಮೀಯತೆಯೂ ಇಲ್ಲ, ಅತ್ಯಂತ ಹೆಚ್ಚು ದ್ವೇಷ. ಅವ್ರಿಗೆ ದ್ವೇಷವೇ ಗೊತ್ತಿಲ್ಲ. ಆತ್ಮೀಯತೆ ಇದ್ರೆ ಅಲ್ವಾ ದ್ವೇಷ ಬರೋದು. ಆಯ್ತಾ, ತಮ್ಮ ಕೈಯಲ್ಲಿ ಏನೋ ಒಂದು ಹಾಕಿ, ಅಷ್ಟೇ, ಕೃಷ್ಣ ಅರ್ಪಣಮಸ್ತು ಅಂತೇಳಿ. ಹಾಗೆ ಇರಬೇಕು ಮಕ್ಕಳೇ. ನಮ್ಮ ಸುತ್ತಮುತ್ತ ನೀವು ಯಾಕೆ ಸೋಲ್ತಿದ್ದೀರಂತ ನೀವು ಒಂದು ಡೈರಿ ತಗೊಳ್ಳಿ. ಯಾವ್ದಕ್ಕೆ ಕೊರಗ್ತಿದ್ದೀರಿ, ಏನಾಗಿದೆ? ಒಂದು ಜ್ವರ ಬಂದ್ಬಿಟ್ಟಿದೆ, ಇಲ್ಲ ಒಂದು ಡಯಾಬಿಟಿಸ್ ಬಂದಿದೆ, ಕಚ್ಬಿಟ್ಟಿದೆ, ನನಗೆ ಡಯಾಬಿಟಿಸ್ ಬಂದ್ಬಿಡ್ತು, ನನಗೆ ಜಸ್ಟ್ ಪ್ರೊವೋಕಿಂಗ್ ಮಾಡಿ ಮಾಡಿ ಬೆರಳುಗಳು ಹೋಯ್ತು, ನರಗಳು ಹೋಯ್ತು, ಲಿವರ್ ಹೋಯ್ತು, ಕಿಡ್ನಿ ಹೋಯ್ತು. ನನಗೆ ಒಂದು ಬಹುದೊಡ್ಡ ಸೆಲೆಬ್ರಿಟಿ, ತಾಯಿ ಜೀವ ಸೆಲೆಬ್ರಿಟಿಯೇ, ಅವರಿಗೆ
40 ವರ್ಷ ದಾಟಿದ ಮಗ ಇದ್ದಾನೆ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಡಯಾಬಿಟಿಸ್ ಬಂದಿದೆ. ಹೋಗಿಲ್ಲ. ಶಿ ಸ್ಟಾರ್ಟೆಡ್ ರಿಸರ್ಚ್. ಬಹುದೊಡ್ಡ ಕಲಾವಿದರ ಧರ್ಮಪತ್ನಿ ತಾಯಿ ಜೀವ. ಕನ್ಯಾ ರಾಶಿ ಅಂದ್ರೇನೆ ಕಣ್ಣುಡಿಯೋ ರಾಶಿ ಅಂತೀವಲ್ಲ, ಎಲ್ಲಿಗೆ ಬೇಕಾದರೂ ಈ ಥರ ಅವ್ರು ನಿರ್ಧಾರ ಮಾಡಿದ್ರೆ ಅಂತ. ತಾಯಿ ಜೀವ ರಿಸರ್ಚ್ ಮಾಡ್ತಾರೆ. ಶಿ ಬಿಕಮ್ ಎ ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್. 40 ವರ್ಷ ದಾಟಿದ ಡಯಾಬಿಟಿಸ್ ಬಂದು ಕದಲದೆ ಒಂದು ಕನ್ನಡಕ ಇಲ್ಲ. ಎಸ್, ಏನೂ ಡ್ಯಾಮೇಜ್ ಮಾಡ್ಕೊಂಡಿಲ್ಲ. ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಹೇಳಲೇಬಾರ್ದು ಆ ರೀತಿ ಇದೆ ತಾಯಿ. ಅಮ್ಮ 40 ವರ್ಷ ದಾಟಿರೋ ಮಗ ಈಗಲೂ 40 ದಾಟಿಲ್ಲ ಅಂತ ಕಾಣಿಸ್ತಾರೆ. ಆ ರೀತಿ ಫಿಟ್ನೆಸ್, ಊಟ ತಿಂಡಿ. ಶಿ ಇಸ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಡಯಟ್ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದಾರೆ. ನಂಬ್ತೀರಾ? ಆ ಹಾವನಿಂದಗಳು ಹೋಗಲಿಲ್ಲ. ಎಷ್ಟು ಜನ ನಿಮ್ಮ ಮನೇಲಿ 1 ವರ್ಷ ಆಗಿಲ್ಲ, ಆಲ್ರೆಡಿ ಅರ್ಧ ವೆಯ್ಟ್ ಲಾಸು. ದುನಿಯಾ ಚಲಾಗೆ ಈ ಹಾವನಿಂದಗಡೆ ಹೋಗ್ಬಿಟ್ಟು, ಈ ಹಾವನಿಂದಗಡೆನೇ ಹೋಗೋದು. ಆಗಿರೋ ಮೊದಲು ಟ್ರೀಟ್ಮೆಂಟ್ ಏನು ತಗೊಳ್ಳೋಣ, ಯಾವ್ಯಾವ ಥರ ಪ್ರಿಕಾಷನ್ ತಗೊಳ್ಳೋಣ. ಬಾಯಿ ಕಟ್ಟೋದು, ಸ್ವಲ್ಪ ಡಯಟು, ಸ್ವಲ್ಪ ವಾಕು, ಸ್ವಲ್ಪ ಇಲ್ಲ ನಾ ಯೋಗ ಹಂಸ. ಇದು ಆಗಿರೋದು ಮಕ್ಕಳೇ. ಬರೀ ಒಂದೇ ಒಂದು ಎಕ್ಸಾಂಪಲ್ ಅದು. BP ಬಂದ್ಬಿಟ್ಟಿದೆ ನನಗೆ, ಕೊಲೆಸ್ಟ್ರಾಲ್ ಆಗ್ಬಿಟ್ಟಿದೆ ನನಗೆ. ಹೌದು, ಹಾವು ಕಚ್ಚಿಬಿಟ್ಟಿದೆ, ಲಾಸ್ ಆಗ್ಬಿಟ್ಟಿದೆ ನನಗೆ. ಬೇರೆ ಏನು ಮಾಡೋಣ? ಅದಕ್ಕೆ ಒಂದು ತಯಾರಿ, ಅದನ್ನು ತೀರಿಸ್ಕೊಳ್ಳೋಕ್ಕೆ, ಅದನ್ನು ಎದುರಿಸ್ಲಿಕ್ಕೆ. ಇಲ್ಲ, ನಾನು ಯಾರು ದುಡ್ಡು ಕೊಡಬೇಕಿತ್ತು, ಅವನಿಂದಗಡೆ ಹೋಗಿ ಚುಚ್ಚು, ಕೊಡೋನ್ ಹೋಗಿ ಚುಚ್ಚು, ಕೊಟ್ಟಿರೋನ್ ಹೋಗಿ ಚುಚ್ಚು. ಅವ್ನು ಕೊಟ್ಟು ತಪ್ಪ? ಅವನು ಹಾವೇ ತಗೊಳ್ಳೋವಾಗಲೇ ಇರಬೇಕಿತ್ತು, ಹೌದಲ್ವಾ? ಹೇಳಿ, ತಗೊಳ್ಳೋವಾಗಲೇ ಇರಬೇಕಿತ್ತು. ಇಲ್ಲ ಮನುಷ್ಯ. ಇಲ್ಲ ಮಕ್ಕಳೇ, ನೀವು ಮಾಡೋ ತಪ್ಪೇನು ಗೊತ್ತಾ? ಹಾವಿನ ಹಿಂದ್ಗಡೆ ಹೋಗ್ತೀರಿ, ಸಮಸ್ಯೆ ಹಿಂದ್ಗಡೆ ಹೋಗ್ತೀರಿ. ಸಮಸ್ಯೆಗೆ ಒಂದು ಚೆಕ್ಮೇಟ್ ಇಟ್ಕೊಳ್ಳೋದಿಲ್ಲ, ಒಂದು ಗೇಟ್ ಹಾಕೊಳ್ಳೋದಿಲ್ಲ, ಆ ಗೇಟ್ಗೊಂದು ಬೀಗ ಹಾಕೋಲ್ಲ, ಒಂದು ನಾಯಿನ ತಂದು ರಕ್ಷೆ ಇಟ್ಕೊಳ್ಳಲ್ಲ. ಗೂಳಿ ನುಗ್ಗದಾಗೆ, ಗೂಳಿ ಯಾರು ಕಳಿಸಿದ್ರು, ಗೂಳಿಗೆ ಯಾಕೆ ಅಷ್ಟು ಮದ ಹತ್ತಿತು, ಗೂಳಿ ಯಾಕೆ ನನ್ನೇ ಅಟ್ಯಾಕ್ ಮಾಡ್ತೀನಿ, ಬಿಡಬಾರ್ದು ಆ ಗೂಳಿನ, ತಗೋ ನೀವು ಗೂಳಿ ಆಗ್ಬಿಡ್ತೀರಿ. ಮಾಡೋ ಕೆಲಸ ಬಿಟ್ಟು ಇದೇ ಮಾಡ್ಕೊಳ್ಳೋದು. ಜೀವನದಲ್ಲಿ ಸೋಲಲು ಅತಿ ದೊಡ್ಡ ಕಾರಣ ಹಾವಿನ ಹಿಂದ್ಗಡೆ ಹೋಗೋದು. ಬಿಡಿ ಹಾವಿನ ಥರದ ಮನಸತ್ವವನ್ನ ಇರುವಂಥ ವ್ಯಕ್ತಿಗಳು, ಸಮಸ್ಯೆಗಳು ನಿಮ್ಮ ಸುತ್ತಮುತ್ತ ತುಂಬ ಇರುತ್ತೆ. ಹೌದು, ಅದನ್ನು ನೆನೆಸ್ಕೊಂಡು ಭಯ ಪಟ್ಕೊಂಡು, ಗಾಬರಿ ಪಟ್ಕೊಂಡು, ಪ್ರಚೋದನೆ ಮಾಡಿಕೊಂಡು, ವಿಕೃತಿಗೆ ಒಳಗಾಗಿ ದುಷ್ಕೀರ್ತಿಗೆ ಬಿದ್ದು ಬಿಡ್ತೀರಿ ಮಕ್ಕಳೇ. ದುಷ್ಕೀರ್ತಿಗೆ ಬಿದ್ದು ಬಿಡ್ತೀರಿ. ಅದು ಸಮಸ್ಯೆ. ಮೊದಲು ಅದರಿಂದ ಹೊರಗಡೆ ಬನ್ನಿ. ಅಲ್ಲಿ ಅದಕ್ಕೊಂದು ಸ್ಟಾಪ್ ಹಾಕಿ. ಅಲ್ಲೇ ಕೊರುಕ್ತಾ ಅದನ್ನೇ ಹೇಳ್ತಾ ಮಗ ಫೇಲ್ ಆಗ್ಬಿಟ್ಟ, ತಗೋ ಆ ಹಾವನಿಂದಗಡೆ ಹೋಗೋದು. ಮಗ ಎಲ್ಲೋ ಒಂದು ತಪ್ಪು ಕೆಲಸ. ತಪ್ಪಲ್ಲ, ಅವನಿಗೆ ಗೊತ್ತಿಲ್ಲ ನನ್ನ ತಂದೆಗೆ ಎಷ್ಟು ಹರ್ಟ್ ಆಗುತ್ತೆ, ತಾಯಿಗೆ ಎಷ್ಟು ಹರ್ಟ್ ಆಗುತ್ತೆ, ನಾನು ಮಾಡೋ ಈ ಒಂದು ತಪ್ಪು ಗೊತ್ತಿಲ್ಲ. ಅದನ್ನೇ ಮೊದಲಿಸ್ತಾ ಅವನನ್ನ ಇನ್ನಷ್ಟು. ಇಲ್ಲ, ನಿಮ್ಮನ್ನ ನೀವು ನಿಂದಿಸ್ಕೊಳ್ತಾ, ನಮ್ಮಪ್ಪ ಏನೂ ಕೊಟ್ಟಿಲ್ಲ, ನಮ್ಮಮ್ಮ ಏನೂ ಕೊಟ್ಟಿಲ್ಲ. ನಾನು ನೋಡ್ತೇನೆ ಇವತ್ತಿನ ಯುವ ಜನತೆ, ನೋಡಿದ್ದೇನೆ. ನನ್ನ ಗುರುಗಳ ಮನೆಯಲ್ಲಿ ಒಬ್ಬ ದಾಸ ಆಗ್ಬಿಟ್ಟಿದ್ದಾನೆ. ತುಂಬ ದೊಡ್ಡ ಉದ್ಯಮಪತಿ. ಅವರು ಕಣ್ಣಲ್ಲಿ ನೀರು ಹಾಕ್ತಾರೆ, ನೋಡಿ ಗುರುಗಳೇ ನನ್ನ ಮಗ ಅಂತ. ಇನ್ನೊಂದು ಮಗ, ಅವನು ಇದ್ದಿದ್ದು ಮನೋಭ್ರಾಂತಿ ಆಗ್ಬಿಟ್ಟು ಒಂದು ಧರ್ಮವನ್ನೇ ಬದಲಾಯಿಸ್ಕೊಬಿಟ್ಟಿದ್ದಾನೆ. ಮನೆಗೆ ಬರೋಲ್ಲ. ಹೇಳಿದೆ, ಬಿಟ್ಟು ಬಿಡಿ ಗುರುಗಳೇ, ಬಿಟ್ಟು ಹೋಗಬೇಕು. ಏನೋ ಉದ್ಯಮಪತಿ ಲಾಸ್ ಆಗ್ಬಿಟ್ರು. ಅವರು ತುಂಬಾ ಒಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಎದುರೇ ಕೂತಿರೋ ಮಕ್ಕಳ ಬಗ್ಗೆ. 2 ಗಂಡು ಮಕ್ಕಳು. ಒಬ್ಬ ಪೂರ್ತಿಯಾಗಿ, ನಮ್ಮಪ್ಪ ಏನ್ ಮಾಡ್ದ, ಅವ್ರಿಗೇನಂದ್ರೆ, ತಾನು ಒಂದು ಕಷ್ಟಪಟ್ಟು ಬೆಳೆದಿದ್ದ ನಮ್ಮ ಮಕ್ಕಳಿಗೆ ಅದೊಂದು ಚೂರು ಅರ್ಥ ಆಗಲಿ ಅಂತ ವ್ಯವಸ್ಥೆ ಪೂರ್ತಿಯಾಗಿ ಕೊಡ್ಲಿಲ್ಲ. ಜಸ್ಟ್ ಅರ್ನ್ ಇಟ್, ಅಲ್ಲಿ ಟೇಕ್ ಕೇರ್ ಅಂದಿದ್ರು. ಅರ್ನ್ ಇಟ್. ನಮ್ಮಪ್ಪ ಏನೂ ಕೊಡ್ಲಿಲ್ಲ. ಏನ್ ಕೊಟ್ಟ ನಿನ್ ಗಂಡ? ಹಿಂಗೆ ಕೇಳಿದಾರೆ ಮಕ್ಕಳೇ. ಅವನ ಹಿಂದ್ಗಡೆ ಹೋಗಿದ್ದಾರೆ. ಒಂದು ಚೂರು, ಒಂದು ಹೆಜ್ಜೆ ನನ್ನ ಹತ್ರ ಹೇಳ್ಕೊಂಡು ಅಳೋರು. ಒಂದು ಹೆಜ್ಜೆ ಅವ್ರು ಪ್ರೂವ್ ಮಾಡಿಬಿಟ್ರೆ ಪೂರ್ತಿ ಹ್ಯಾಂಡ್ ಓವರ್ ಕೊಡ್ತಿದ್ದೆ. ಯಾಕಂದರೆ ನಾನು 0ಇಂದ ಮೇಲಕ್ಕೆ ಬಂದು ನಾನು ಮತ್ತೆ ಮುಳುಗಿ ಒಂದು 10 ಬಾರಿ ಬಿದ್ದಿದ್ದಾರೆ, ಎದ್ದಿದ್ದಾರೆ. ಇವತ್ತು ಒಂದು 100 ಕೋಟಿಗೆ ಇದ್ದಾರೆ. ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಳಿಲ್ಲ. ದೆನ್ ಹಿ ಇಸ್ ಬಿಕಮ್ ಅನ್ ಅಡಿಕ್ಟೆಡ್. ಬಿಟ್ಟು ಬಿಡಬೇಕು ಅಂದ್ರೆ ದೊಡ್ಡ ಮಗನ
ಮನೆಗೆ ಬರಬೇಡ ಅಂದ್ಬಿಟ್ರು. ಅವನ ಬಗ್ಗೆ ಮಾತಾಡಲ್ಲ. ಇನ್ನು ಎರಡನೇವನು ಇಲ್ಲದ್ದು ತನಗೆ ತಾನೇ ಏನ್ ಕೊಟ್ಟ ನಿನ್ ಗಂಡ, ಏನ್ ಕೊಟ್ಟ ಮಾಡ್ದ, ಸೊ ತನಗೆ ತಾನೇ ಶಿಕ್ಷಿಸ್ಕೊಳ್ತಾ ಹೋಗ್ಬಿಟ್ಟು ಮನೆ ಬಿಟ್ಟು ಧರ್ಮ ಬದಲಾಯಿಸ್ಕೊಂಡು ಎಲ್ಲೋ ಕೂತು ಬಿಟ್ಟಿದ್ದಾನೆ. ದೈಹಿಕವಾಗಿ ಮಾನಸಿಕವಾಗಿ ಅವರು ನೋಡಿದಾಗೆಲ್ಲ ನಾನು ತುಂಬಾ ಗಟ್ಟಿ ಮನುಷ್ಯ, ಏನ್ ಮಾಡಕ್ಕಾಗುತ್ತೆ ಗುರುಗಳ, ಈ ಹಾವಿನ ಹಿಂದ್ಗಡೆ ಹೋಗ್ಲಾ, ಪರ್ಫೆಕ್ಟ್ ನೀವೇ ಹೇಳ್ತಿರ್ತೀರಲ್ವ, ಈ ಹಾವುಗಳ ಹಿಂದ್ಗಡೆ ನಾನು ಹೋಗ್ಲಾ, ಕಚ್ಚಿಬಿಟ್ಟಿದ್ದಾವೆ, ಇನ್ನಷ್ಟಾಗದ ಹಾಗೆ, ಪರವಾಗಿಲ್ಲ ಇದನ್ನು ತಗೊಂಡೋಗಿ ಯಾರು ಅರ್ಹತೆ ಇರುವಂತ ಒಂದು ಆಶ್ರಮಕ್ಕೋ ಟ್ರಸ್ಟ್ಗೋ ಬರೆದು ಬಿಡ್ತಾನೆ ಅಂದ್ಬಿಟ್ಟು. ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಈ ಮೂರ್ಖರ ಕೈಗೆ ವ್ಯವಸ್ಥೆಯನ್ನು ವಹಿಸುವುದಕ್ಕಿಂತ ಹೆಚ್ಚಾಗಿ ಒಂದು 10 ರೂಪಾಯಿ ಕೊಟ್ಟು ನೋಡ್ತೇವೆ, ಇಲ್ಲ 10,000 ಕೊಟ್ಟು ನೋಡ್ತೇವೆ, ಅದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂದ್ರೆ ಇನ್ನು 10 ಕೋಟಿ 100 ಕೋಟಿ ಕೊಟ್ರೆ ಅಷ್ಟೇ, ಒಂದೇ ವರ್ಷಕ್ಕೆ ತೂಫಾನ್ ಇಲ್ಲದ ಶೋಕಿ ಮಾಡಿ ಇಟ್ಕೊಬಿಡ್ತಾರೆ. ದೊಡ್ಡವನು ಅದೇ ಮಾಡ್ತಿದ್ದು ಶೋಕಿ. ಆ ಅಪ್ಪಂದಿದೆ ಬಿಡು, ಯಾರು ಕೇಳೋರಿದ್ದಾರೆ ಬಿಡು. 25ಕ್ಕೆಲ್ಲ ನವರಂಗಿ ಆಟ, ಏನು ಎರಡನೇವನ್ಗೆ ಅದು ಬರೋಲ್ಲ. ತನ್ನನ್ನು ತಾನೇ ಒಳಗಡೆ ತಿಂತ, ನಿನ್ನ ಗಂಡ ಏನು ಕೊಟ್ಟಿಲ್ಲ, ನಿನ್ನ ಗಂಡ ಏನು ಮಾಡ್ದ, ನೀನೇನು ಮಾಡಿದೆ, ನೀನೇನು ಕೊಟ್ಟೆ, ಅಲ್ಲವೇ ಅಲ್ಲ. ಈ ಹಾವನ ಹಿಂದ್ಗಡೆ ಹೋಗ್ಬಿಟ್ರೆ ಒಂದು ಹೆಜ್ಜೆ ಪ್ರೂವ್ ಮಾಡಿಬಿಟ್ರೆ ಪ್ರಕೃತಿ ನಿಮ್ಗೆಲ್ಲ ಕೊಡುತ್ತೆ ಮಕ್ಕಳೇ. ಬಟ್ ನಾವು ಮಾಡೋದು ಏನು ಗೊತ್ತಾ, ಹಾವಿನ ಹಿಂದ್ಗಡೆ. ನಾನು ಈ ಥರ ಎಷ್ಟೋ ಲಕ್ಷಾಂತರ ಜಾತಕಗಳನ್ನ ಜನಗಳ ನಡುವೆ ಓಡಾಡಿದ್ದೇನೆ, ನೋಡಿದ್ದೇನೆ. ನೀವು ಸೋಲ್ತಿರೋದಕ್ಕೆ ಅತಿ ದೊಡ್ಡ ಕಾರಣ ಏನು ಗೊತ್ತಾ, ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಯೋಚನೆ ಮಾಡೋದು ಪರಿಹಾರವನ್ನಲ್ಲ, ಸಮಸ್ಯೆಯನ್ನ. ಇವತ್ತು ಸ್ಕೂಲಿಗೆ ಫೀಸ್ ಕಟ್ಟಿಲ್ಲ, ಏನೇನು ಬೈತಾರೋ, ಅವ್ರ ಬೈಗಳು ಇನ್ನೇನಿರುತ್ತೋ, ಹಿಂಗೆ ಸ್ಟಾರ್ಟ್ ಮಾಡ್ತೀರಿ. ಅದಕ್ಕೆ ಹೇಗೆ ಪರಿಹಾರ? ಇವತ್ತು ಆಫೀಸ್ಗೆ ಹೋದ್ರೆ ಏನೇನು ಬಯಸ್ಕೋತೀನೋ, ಇದಾನಲ್ಲ ಬಾಸು, ಆಲ್ವೇಸ್ ದಿಸ್ ಇಸ್ ದಿ ಸಮಸ್ಯೆ. ಎಚ್ಚರಿಕೆ. ಇನ್ನು ಮೇಲೆ ಈ ಹಾವಿನ ಹಿಂದುಗಡೆ ನೀವು ಹೋಗದೇ ಇದ್ರೆ ಉತ್ತಮ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬುಧವಾರ, ಸ್ವಾತಿ ನಕ್ಷತ್ರ, ಹಾವೇ, ಸರ್ಪವೇ. ನಾವು ಹಾಗೆ ಮಕ್ಕಳೇ, ಮೂಲ ಉದ್ದೇಶ ನಮ್ಮನ್ನು ಕಾಪಾಡ್ಕೋಬೇಕು, ನಮ್ಮನ್ನು ಕಾಪಾಡ್ಕೋಬೇಕು. ಹಾವು ಓಡೋಗ್ಬಿಡೋದು, ಆ ಸಮಸ್ಯೆಯಿಂದ ಓಡೋಗ್ಬಿಡೋದು. ಸಾಲ ತಗೊಂಡಿದ್ರು ಓಡೋಗ್ಬಿಡೋದು, ಕೆಲಸನ ಓಡೋಗ್ಬಿಡೋದು, ಜವಾಬ್ದಾರಿಯಿಂದ ಓಡೋಗ್ಬಿಡೋದು, ಓಡೋಗ್ಬಿಡೋದು. ಈಸಿ ಬೇಕು. ಮನುಷ್ಯನಿಗೆ ಏನು ಗೊತ್ತಾ, ಕಷ್ಟ ಪಡೋದೇ ಎಲ್ಲ ಬರಬೇಕು. ತುಂಬ ಜನ ಅದೇ 99,999 ಜನ ಯಾಕೆ ಸಾಮಾನ್ಯರಾಗೆ ಇದ್ದಾರೆ ಅಂದರೆ, ಕಷ್ಟಪಡದೆ, ಅವಮಾನ ಪಡದೆ, ನೋವು ತಿನ್ನದೆ, ಬೆವರು ಸುರಿಸದೆ, ಮೈಕೆ ನೋವಿಲ್ಲದೆ, ಗಾಯಗಳಾಗದೆ, ಮನಸ್ಸಿಗಾಗ್ಲಿ, ದೇಹಕ್ಕಾಗ್ಲಿ, ಬುದ್ಧಿಗಾಗ್ಲಿ, ಆಲೋಚನೆಗಾಗ್ಲಿ ಬ್ರೇಕ್ಸ್ ಬರುತ್ತೆ, ಈಸಿಯಾಗಿ ಹೋಗ್ಬಿಡ್ಬೇಕು. ಇದು ಹೆಂಗೆ ಅಂದ್ರೆ, ಗಾಡಿ ಓಡಿಸ್ತಾ ಹಿಂಗೆ ಬಂದು ಗುದ್ದುತ್ತೀರಿ, ಇಲ್ಲ ಗುದ್ದಿಸ್ಕೋತು ಅಷ್ಟೇ. ಮೇಷರಾಶಿ. ಇವತ್ತು ಗುದ್ದಲ್ಲ ನೀವು. ಅಲ್ಲೊಂದು ಎಚ್ಚರಿಕೆ ಉಂಟು. ಚಂದ್ರ ವಿಶೇಷವಾಗಿ ರಾಹು ಸಾರದಲ್ಲಿದ್ರು, ರಾಹು ಶನಿ ಸಾರದಲ್ಲಿದ್ದು, ಶನಿ ಲಾಭದಲ್ಲಿದ್ದಾನೆ. ಚೆನ್ನಾಗಿದೆ. ಪ್ರಯತ್ನಂ ವಿಜಯಂ. ಈ ಥರ ಎಳೆಯುತ್ತೆ, ಕ್ರಾಸ್ ರೋಡ್ಸ್ ಎರಡೆರಡು ಕಡೆ ಎಳೆಯುತ್ತೆ. ನಿಂತ್ಕೊಳ್ಳಿ. ಕನ್ಫ್ಯೂಷನ್ ಆಯಿತು ಅಂದರೆ ಏನೋ ಮಾಡಿಬಿಡಿ, ನಿಂತ್ಕೊಂಡ್ಬಿಡಿ. ಅಲ್ಲಿ ಲೆಫ್ಟ್ ತೊಗೊಂಡ್ಬಿಡ್ತಾನೆ, ಇಲ್ಲ ರೈಟೇ, ಇನ್ನೊಬ್ಬ ರೈಟ್ ಹೇಳ್ತಾನೆ, ಇನ್ನೊಬ್ಬ ಲೆಫ್ಟ್ ಹೇಳ್ತಾನೆ. ನಮಗೆ ಯಾಕೋ ಕನ್ಫ್ಯೂಷನ್. ವಾಪಸ್ ಹೋಗೋಕೆ ಮನಸ್ಸಿಲ್ಲ, ಅಲ್ಲೇ ನಿಂತು ಬಿಡಿ. ಅರ್ಧ ಗಂಟೆ ಸ್ಪೆಂಡ್ ಮಾಡಿ, ಅರ್ಧ ದಿನ ಸ್ಪೆಂಡ್ ಮಾಡಿ, ಇಲ್ಲ ಅರ್ಧ ಜೀವನ ಸ್ಪೆಂಡ್ ಮಾಡಿದ್ರು ಸರಿ. ಲೆಫ್ಟ್ ಹೋಗೋಕೆ ಗೊತ್ತಿಲ್ಲ, ರೈಟ್ ಹೋಗೋಕೆ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ಬೇಡಿ. ಏಕೆಂದರೆ ಅಷ್ಟೇ ರಿಸ್ಕ್ ಇರುತ್ತೆ. ಹಿಂದಕ್ಕೂ ಹೋಗ್ಬೇಡಿ, ಅಲ್ಲಿ ನಿಂತ್ಕೊಳ್ಳಿ. ನೋಡೋಣ, ಒಬ್ಬ ಸರಿಯಾದ ಮಾರ್ಗದರ್ಶಕ ಬಂದು ಹೇಳ್ತಾನೆ, ಮುಂದಕ್ಕೆ ಹೋಗೋದೆ, ಇಲ್ಲಪ್ಪ ಅದು ದೊಡ್ಡ ಹಳ್ಳ ಇದೆ, ಯೂಟರ್ನ್ ತೊಗೊಂಡು ಹೋಗ್ಬಿಡು ಅಂದರೆ ಆಗ ಬಂದ್ಬಿಡೋಣ. ಇಲ್ಲ ಇನ್ನೊಬ್ಬ ಮಾರ್ಗದರ್ಶಕ, ಇಟ್ ಈಸ್ ದಿ ರೈಟ್ ಪಾತ್ ಅಂತ ಒಂದು ಲೆಫ್ಟಿಗೆ ತೋರಿಸೋನು
ಬರುವವರೆಗೂ ಕಾಯೋಣ. ಕನ್ಫ್ಯೂಷನ್ ಆಯಿತು, ಡೋಂಟ್ ರಶ್. ವೃಷಭ ರಾಶಿ ಚೆನ್ನಾಗಿದೆ. ಯು ವಿಲ್ ನಾಟ್ ರಶ್ ಇವತ್ತು. ಸರಿಯಾದ ದಾರಿ, ಮಾರ್ಗ, ಗಮ್ಯ ಆಗತಕ್ಕಂಥದ್ದು. ಆಯಿಲ್, ಲಿಕ್ಕರ್, ಪೆಟ್ರೋಲ್, ಎಂಟರ್ಟೈನ್ಮೆಂಟ್, ಥಿಯೇಟರು, ಎಲೆಕ್ಟ್ರಾನಿಕ್ಸು, ಸಿವಿಲ್ಸು, ಅಡ್ಮಿನಿಸ್ಟ್ರೇಷನ್ನು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮಿಥುನ ರಾಶಿ ಪಂಚಮದ ಚಂದ್ರ ಏನೋ ಭಾರತ್ ಥರ, ಎಲ್ಲೋ ನಾನು ಅಂದ್ಕೊಂಡಿದ್ದು ನನ್ನ ಹಾಗೆ ಹಾವನ್ನೇ ಯೋಚನೆ ಮಾಡ್ತೀರಿ. ಮಿಥುನ್ ರಾಶಿ ಕಚ್ಚಿರೋ ಗಾಯ ಮತ್ತೆ ಬಂದು ಕಚ್ಚುತ್ತೇನೋ, ಪ್ರೊಟೆಕ್ಷನ್ ಇಟ್ಕೊಳ್ಳಿ ಅಷ್ಟೇ. ಅದಿದ್ದಿದ್ದೆ ಅದು ಬುದ್ಧಿ ಕಚ್ಚೋದು. ನಾವು ಪ್ರೊಟೆಕ್ಷನ್ ಇಟ್ಕೊಂಡು ಹೋಗೋಣ. ಕೈಲೊಂದು ಕೋಲ್ ಇಟ್ಕೊಂಡಿದ್ದೀವಿ, ಹತ್ರ ಬಂದಿದ್ದು ಹಿಂಗೆ ಅಂತೀವಿ. ಆ ಥರ ಮಾಡ್ಕೋಬೇಕಷ್ಟೇ. ಸೊ ಆದ ಹಳೆಯ ಆ ಹಾವನ್ನೇ ನೆನೆಸ್ಕೊಂಡು ಮಾಡೋ ಕೆಲಸವನ್ನ ಕೆಡಿಸ್ಕೋತೀರಿ. ಇವತ್ತು ಎಚ್ಚರಿಕೆ. ಮುಂದಕ್ಕೆ ಹೆಜ್ಜೆ ಹಾಕಿ, ಮುಂದಕ್ಕೆ ಹೆಜ್ಜೆ ಹಾಕಿ. ಕರ್ಕಾಟಕ ರಾಶಿ ಒಂದು ಸಣ್ಣ ಹೊರೆ. ಸುಖದಲ್ಲಿ ಚಂದ್ರ ಇದ್ರೂ ರಾಹು ಸಾಲದಲ್ಲಿದ್ದಾನೆ. ಆದ್ರಿಂದ ಒಂಥರ ಭಾರ ಅನ್ಸುತ್ತೆ. ಮನೆ, ಕುಟುಂಬ, ಜವಾಬ್ದಾರಿ, ಓಡಾಟ, ಸುತ್ತಾಟ ಒಂದು ಸ್ವಲ್ಪ ಭಾರವೇ. ನೋಡಿ, ಮನುಷ್ಯ ಅಂದಮೇಲೆ ಭಾರ ಹೊರಲಿಕ್ಕೆ ಬಂದಿದೆ. ಅದನ್ನ ಭಾರ ಅಂತ ಯಾಕೆ ಅನ್ಕೋತೀರ? ಜವಾಬ್ದಾರಿ ಅನ್ಕೊಳ್ಳಿ, ಅದೊಂದು ಆನಂದ ಅನ್ಕೊಳ್ಳಿ. ಈ ದೇಹ ಹೊತ್ಕೊಂಡು 60-70 kg ಇಟ್ಕೊಂಡು ಓಡಾಡ್ತಿದ್ವಿ, ಇದೇನು ಭಾರ ರೀ? ನಮ್ಮ ಹಸುವಿನ ಇಟ್ಕೊಂಡು ಓಡಾಡ್ತಿದ್ದೀವಿ, ನಮ್ಮ ಹುಚ್ಚುತನ ಇಟ್ಕೊಂಡು ಓಡಾಡ್ತಿದ್ದೀವಿ, ನಮ್ಮ ಕಸ ಎಲ್ಲ ಹೊಟ್ಟೆಲಿದೆ. ಅಯ್ಯೋ, ಮನಸ್ಸಲ್ಲಿರೋ ಕಸಗಳು ಕೇಳಬೇಡಿ, ಹೃದಯದಲ್ಲಿ ವಿಪರೀತವಾದಂಥ ಕಸಗಳೆಲ್ಲ ತುಂಬಿಸಿಟ್ಕೊಂಡಿದ್ದೇವೆ. ನಿಮ್ಮದಿಷ್ಟಿದ್ರೆ ನಂದು ಊರಗಲದ ಕಸಗಳಿದ್ದಾವೆ, ಅದನ್ನೇ ಹೊತ್ಕೊಂಡು ಓಡಾಡ್ತಿದ್ದೀವಂತ. ಇದು ಯಾವ್ದು ಕಸಗಳ ಬಗ್ಗೆ ಯೋಚನೆ ಮಾಡದೆ ಮುಂದಕ್ಕೆ ಹೆಜ್ಜೆ ಹಾಕಿ, ಎಲ್ಲ ಗೆಲುವೆ ನಿಮ್ಮದು. ಸಿಂಹರಾಶಿ ಚೆನ್ನಾಗಿದೆ. ಸ್ವಲ್ಪ ಧೂರ್ತರಿಂದ ಜಾಗರೂಕತೆ. ಯಾಕಂದ್ರೆ ಚಂದ್ರ ರಾಹು ಸಾರದಲ್ಲಿದ್ದಾನೆ. ವಿಜಯ ಕೊಟ್ಟರು ಕೂಡ ಕೆಲವು ಧೂರ್ತರು ಅಷ್ಟಮದಲ್ಲಿ ರಾಹು ಇದ್ದಾನೆ. ಸೊ ಪ್ರಚೋದನೆ, ಇದ್ರಲ್ಲಿ ಮಾಡೋಣ, ಅದ್ರಲ್ಲಿ ಮಾಡೋಣ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಗೊತ್ತಿರೋದನ್ನ ಬಿಟ್ಟು ಸೋಲ್ತೇವೆ, ಗೊತ್ತಿಲ್ಲದೆ ಇರೋದನ್ನ ಹಿಡ್ಕೊಂಡ್ರೂ ಸೋಲ್ತೇವೆ. ಗೊತ್ತಿರೋ ವ್ಯಕ್ತಿಯನ್ನ, ಗೊತ್ತಿರುವ ನೋನ್ ಡೆವಿಲ್ ಇಸ್ ಬೆಟರ್ ದ್ಯಾನ್ ಅನ್ನೋನ್ ಏಂಜಲ್. ನಮಗೆ ಗೊತ್ತಿರೋದೊಂದಿದೆ, ಚಪ್ಪಲಿ ಹೊಲಿಯೋದು ನನಗೆ ಗೊತ್ತಿದೆ, ಅದನ್ನೇ ಹೊಲಿತಾ ಗೊತ್ಕೋತಾನೆ ಸಾಕು. ದುಡಿರಂತ ಐರನ್ ಹಾಕಕ್ಕೆ ಹೋಗ್ತಾನೆ, ನನಗೆ ಗೊತ್ತಿಲ್ಲ, ಪೆಟ್ಟಿಗೆ ಇಟ್ಕೊಳ್ಳೋಕ್ಕೆ ಗೊತ್ತಿಲ್ಲ, ಮುಳುಗ್ತಾನೆ. ಗೊತ್ತಿರೋದಿನ ಚಪ್ಪಲಿ ಹೊಲಿಯೋದನ್ನ ಬಿಟ್ಟರು ಕೂಡ ನಾನು ಸೋತೋಗ್ತಾನೆ. ಗೊತ್ತಿಲ್ದಿರೋ ಆ ಐರನ್ ಹಾಕಕ್ಕೆ ಹೋದ್ರು ಸೋತೋಗ್ತಾನೆ, ಮುಳುಗೋಗ್ತಾನೆ. ಗೊತ್ತಿರೋದನ್ನ ಹಿಡ್ಕೊಳ್ಳಿ. ಸೊ ಗೊತ್ತಿರೋ ವ್ಯಕ್ತಿಗಳ ಜೊತೆಯಲ್ಲೇ ಮಾಡಿ, ಕೇಳಿ, ಹೆಜ್ಜೆ ಇಡಿ, ಗೆಲ್ತೀರಿ ಇವತ್ತು. ಕನ್ಯಾ ರಾಶಿ ಕೇಂದ್ರದಲ್ಲಿ ರಾಹು, ಹುಷಾರಾಗಿರಿ. ಎದುರುಗಡೆ ಅವನ ಲೆಕ್ಕಾಚಾರ ಬೇರೆ. ಎಕ್ಸೈಟ್ಮೆಂಟ್ ಅಲ್ಲಿ ಕೆಲವೊಂದು ಸಮಯ ನಾವು ಏನ್ ಮಾಡ್ತೀವಿ ಗೊತ್ತಾ? ಯಾವೇನು ಮಾಡಲ್ಲ, ಸಣ್ಣವಾದ್ರೂ ದೊಡ್ಡ ಕೋಲಿಂದಲೇ ಹೊಡಿಬೇಕು ಅಂತ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಸಣ್ಣವಾದರೂ ನೆವರ್. ಸಣ್ಣವೆಲ್ಲ ಕಾಟ ಹಾಕೋ ಬುದ್ಧಿ ಜಾಸ್ತಿ, ಸಣ್ಣವೆಲ್ಲೇ ವಿಷ ಜಾಸ್ತಿ. ಚಿಕ್ಕನಾಗರ ಇದೆಯಲ್ಲ, ಅದಕ್ಕೇನು ಗೊತ್ತಿಲ್ಲ, ಒಡೆದಾಕ್ಬಿಡುತ್ತೆ ಅದು. ಅದಕ್ಕೆ ಭಯ ಗೊತ್ತಿಲ್ಲ. ದೊಡ್ಡ ನಾಗರಕ್ಕೆ ಒಂದು 10 ಬಾರಿ ಅಟ್ಯಾಕ್ ಆಗಿರುತ್ತೆ, ತಪ್ಸ್ಕೊಂಡು ಓಡಿರುತ್ತೆ ಬೇರೆ ಬೇರೆದ್ರಿಂದ. ಅದರಿಂದ ಯಾರು ಬಂದರೂ ಅದು ಹುಷಾರಾಗಿ ನೋಡಿ ಏಟ್ ಹಾಕುತ್ತೆ. ಅದು ಸಮಯ ಸಿಕ್ಕರೆ ಮಾತ್ರ, ಇಲ್ಲ ಅಂದ್ರೆ ಏಟ್ ಹಾಕಕ್ಕೆ ಹೋಗಲ್ಲ, ತಪ್ಸ್ಕೊಂಡು ಓಡೋಗುತ್ತೆ. ಅದು ತನ್ನನ್ನು ಕಾಪಾಡ್ಕೊಳ್ಳೋಕೆ ನೋಡುತ್ತೆ. ನನಗೆ ಯಾಕೆ ಬೇಕು ಇನ್ನೊಂದು ದೊಡ್ಡ ಸವಾಸ ಅಂತ ವಿಷಭೂರಿತ ಅವಗೂ ಬುದ್ಧಿ ಬರ್ತಾ ಇದ್ರೆ, ಸಣ್ಣ ಅವಾಗ ಅದು ಗೊತ್ತಿರೋಲ್ಲ, ಏಟ್ ತಿಂದಿಲ್ಲ, ಬೂಮ್. ಜಾಗರೂಕತೆ, ನಮ್ಮ ವಿವೇಚನೆ, ಆಲೋಚನೆ, ಸೀಕ್ರೆಟ್ಸು, ಸಕ್ಸಸ್ ಸೀಕ್ರೆಟ್ಸ್ ಹೇಳಲೇಬೇಡಿ. ನೋಡಿ, ಒಂದು ಮಾತಿದೆ ನಮ್ಮ ಕಡೆ, ನಮ್ಮ ಗುರುಗಳು ಹೇಳೋರು, ನೀನು ಎಲ್ಲಿಂದ ದುಡಿದು ಸಂಪಾದನೆ ಮಾಡ್ತಿದ್ದೀಯಾ, ಈ ಹೆಸರು ಪಡ್ಕೋತಿದ್ದೀಯ ಅಂತ ಯಾರಿಗೂ ಹೇಳಬೇಡ. ಯಾರಿಗಾದ್ರೂ ಹೇಳಿದೆಯೋ, ಎಲ್ಲಿಂದ ದುಡಿದು ರೊಟ್ಟಿ ತರ್ತಿದ್ದೀಯಾ, ಇಷ್ಟು ರುಚಿಯಾಗಿದೆಯಲ್ಲೋ ರೊಟ್ಟಿ, ಇಷ್ಟು ಚೆನ್ನಾಗಿದೆಯಲ್ಲೋ ರೊಟ್ಟಿ ಅಂತ ಕೇಳಿದಾಗ ಬಾಯಿ ಬಿಟ್ಟು ಹೇಳಿದ್ರೆ, ಫಸ್ಟು ಅವರು ಮನುಷ್ಯ ಮಾಡುವ ಮರಣ ಮೃದಂಗ ಏನಂದ್ರೆ ಏನು ಗೊತ್ತಾ? ಬೇಕ್ರಿಗೆ ಬೆಂಕಿ ಹಚ್ತಾನೆ, ಬೇಕ್ರಿ ಅವನ್ನ ಹೊಡೆದು ಸಾಯಿಸ್ತಾನೆ ಕಣೋ ಅಂತ. ಫಸ್ಟ್ ದೇ ವಿಲ್ ಬರ್ನ್ ದ ಬೇಕ್ರಿ. ಜೀವಮಾನದಲ್ಲಿ ನಿನಗೆ ಬ್ರೆಡ್ ಸಿಗದಾಗ ಮಾಡಿಬಿಡ್ತಾರೆ, ನಿನಗೆ ಆ ಯೋಗ್ಯತೆ ಸಿಗದಾಗ ಮಾಡಿಬಿಡ್ತಾರೆ. ಇನ್ನು ಸಕ್ಸಸ್ ಗುಟ್ಟು ಹಂಚ್ಕೋಬೇಡಿ, ಹೇಳ್ಕೋಬೇಡಿ,
ಯಾವ ರೀತಿ ಸಂಪಾದನೆ ಮಾಡಿದ್ರಿ, ಯಾವ ರೀತಿ ಬೇಡ, ಅದು ನಿಮ್ಮ ಕಷ್ಟಾರ್ಜಿತ, ನಿಮ್ಮ ಬೆವರು, ನಿಮ್ಮ ರಕ್ತ. ವೈ ಯು ವಾಂಟ್ ಟು ಶೇರ್ ದಟ್ ಸಕ್ಸಸ್? ವೈ ಯು ವಾಂಟ್ ಟು ಶೋ? ಯು ಶೋ ಫಾರ್ ಯುವರ್ ಸೆಲ್ಫ್, ಬಿ ಹ್ಯಾಪಿ ಯುವರ್ ಸೆಲ್ಫ್. ಎಲ್ರಿಗೂ ಜಾಗ್ರತೆ ಮಕ್ಕಳೇ. ಮನುಷ್ಯ ಮಾಡುವ ಮೊಟ್ಟ ಮೊದಲ ಕೆಲಸ, ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನಂದ್ರೆ ಯಾವುದರಿಂದ ಆ ನದಿನ ಬಂದ್ ಮಾಡ್ತಾನೆ. ಇವತ್ತು ನೋಡಿ, ಬ್ರಹ್ಮಪುತ್ರ ನದಿಗೆ ಡ್ಯಾಮ್ ಕಟ್ತಿದ್ದಾನೆ ಚೈನಾ. ಅವನು ಮಾಡುವ ಮೊಟ್ಟ ಮೊದಲ ಕೆಲಸ ಅಲ್ಲಿ ನೋಡಿ. ಕಾಶ್ಮೀರದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ, ಬಿಡಲ್ಲ. ಇವನ್ ಕಳಿಸ್ತಾನೆ ಟೆರರಿಸ್ಟ್ಗಳನ್ನ, ಬಿಡಲ್ಲ. ಇಲ್ಲ, ಸಾಮಾನ್ಯ ನನ್ನ ನೆನೆಸ್ಕೋಬೇಕು ಯಾವಾಗ್ಲೂ. ಫಸ್ಟ್ ರೋಡ್ ಕಿತ್ತಾಕು, ಇಲ್ಲದ ತೂತಿನ ರೋಡ್ ಹಾಕ್ಸು. 6 ತಿಂಗಳಲ್ಲಿ ಕಿತ್ಕೊಂಡು ಬಂದ್ಬಿಡ್ಬೇಕು, ಇಲ್ಲ 3 ತಿಂಗಳಲ್ಲಿ. ನಾನು ಮತ್ತೆ ಹಿಂಗೆ ಹೇಳ್ಕೊಂಡು ಬರ್ತೀನಿ, ನಾನು ನಿಮಗೆ ಜೀವನ ಕೊಡ್ತೇನೆ, ಒಳ್ಳೆ ರಸ್ತೆ ಹಾಕ್ಸ್ತೇನೆ, ತಗೋ ಓಟ್ ಹಾಕ್ಸ್ಕೊತಾನೆ. ಅವ್ನು ಮಾಡೋ ಕೆಲಸ ಅದೇ. ಸೊ ವೆರಿ ಕೇರ್ಫುಲ್. ನಿಮ್ಮ ಸೀಕ್ರೆಟ್ ನಿಮ್ಮ ಸಕ್ಸಸ್ನ ಸೀಕ್ರೆಟ್ ಹೇಳ್ಬೇಡಿ, ನಿಮ್ಮ ಯಶಸ್ಸಿನ ಸೂತ್ರ ಹೇಳ್ಬೇಡಿ. ಹೇಗೆ ಮಾಡಿದ್ರಿ, ಹೆಂಗ್ ಮಾಡಿದ್ರಿ, ಎಲ್ಲಿಂದ ಬರ್ತಿದೆ, ಫಸ್ಟು ಹೋಗಿ ಆ ಖಜಾನಾಗೆ ಬೆಂಕಿ ಹಚ್ತಾರೆ. ಆ ಖಜಾನೆ ಕೊಟ್ಟವನಿಗೂ ಬೆಂಕಿ ಹೊಡೆದು ಸಾಯಿಸ್ಬಿಡ್ತಾರೆ. ನೀವು ಸಂಪಾದಿಸಿದ ಊಟ ರುಚಿಯಾಗಿದೆ ಅಂದ್ರೆ ಪಕ್ಕದವನು ಸಹಿಸಲ್ಲ ಮಕ್ಕಳೇ. ಎಲ್ಲರೂ ಹುಷಾರು. ಮುಖ್ಯವಾಗಿ ಕನ್ಯಾ ರಾಶಿ ಜಾಗ್ರತೆ. ಏನು ತುಲಾ ರಾಶಿ, ಚಂದ್ರ ಸ್ವಾತಿ ನಕ್ಷತ್ರ, ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ವ್ಯವಹಾರ, ಯಾವ ರಂಗವಾದರೂ, ಲೀಗಲ್ ಡಿಪಾರ್ಟ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಬ್ಯೂಟಿಫುಲ್ ಸಕ್ಸಸ್. ಸ್ವಲ್ಪ ವೃಶ್ಚಿಕ ರಾಶಿಗೆ ಒಂಚೂರು ತಾಳಮಾಳ. ಚಂದ್ರ ರಾಹು ಸಾರ. ಆ ರಾಹು 5ನೇ ಮನೇಲಿ ಕುಳಿತಿದ್ದಾನೆ. ಒಂಥರ ಭಾರ, ಎಲ್ಲ ಇದ್ದು ಇಲ್ಲದಾಗೆ ಓಡಾಟ, ಸುತ್ತಾಟ, ಸ್ವಲ್ಪ ತಳಮಳ. ಮನೆದು, ಕುಟುಂಬದು, ವೃತ್ತಿದು ಇದೆಲ್ಲ ಆಗ್ತಕ್ಕಂಥದ್ದು. ಮನೇಲೊಂದು ಹೊಂಗೆ ಎಣ್ಣೆ ದೀಪ ಹಾಕಿ, ಹೊಂಗೆ ಎಣ್ಣೆ ಚಕ್ಕೆ ಏನಾದರೂ ಸಿಕ್ಕಿದ್ರೆ ಒಂದು ಸ್ವಲ್ಪ ಮನೇಲೂ ಧೂಪ ಹಾಕಿ. ದಟ್ಸ್ ದ ಬೆಟರ್ ವೇ ಟು ಟೇಕ್ ಔಟ್ ನೆಗೆಟಿವ್ಸ್. ನೆವರ್ ಶೇರ್ ಯುವರ್ ವೀಕ್ನೆಸ್. ನಾನು ಕನ್ಯಾ ರಾಶಿಯವ್ರಿಗೆ ಏನು ಹೇಳಿದೆ ಅಂದರೆ, ನೆವರ್ ಶೇರ್ ಯುವರ್ ಸಕ್ಸಸ್ ಅಂದೆ. ವೃಶ್ಚಿಕ ರಾಶಿಯವ್ರಿಗೆ ನೆವರ್ ಶೇರ್ ಯುವರ್ ಪೇನ್ಸ್. ನಿಮ್ಮ ನೋವನ್ನು ಯಾರಿಗೂ ಹೇಳ್ಕೋಬೇಡಿ. ಯಾರು ಇಲ್ಲ ಆಡೋರಿಲ್ಲ, ಸಮಾಧಾನ ಮಾಡೋರಿಲ್ಲ, ಖಂಡಿತ ಇಲ್ಲ. ನೀವು ಹೇಳಿದಷ್ಟು ಮೇಲಕ್ಕೆ ನಿಂತ್ಕೋತಾರೆ. ಜಾಗ್ರತೆ. ಮುಂದ್ಗಡೆ ಹೌದೇನೋ, ಹಿಂದ್ಗಡೆ ಹಬ್ಬಾ ಸಮಾಧಾನ ಆಯ್ತು ಕಣೋ, ನನಗೊಬ್ಬನಿಗೆ ಬೆರಳು ಮುರಿದಿದ್ದಂತ ಅವನಿಗೆ ಸೊಂಟನ ಮುರಿದೋಗ್ಬಿಟ್ಟಿದೆ ಅನ್ನೋಂಥ ವಿಕೃತ ಸಮಾಚಾರ. ನೆವರ್ ಶೇರ್ ಯುವರ್ ವೀಕ್ನೆಸ್, ನೆವರ್ ಶೇರ್ ಯುವರ್ ಪೇನ್. ನಿಮ್ಮ ದುಃಖ, ದುಮ್ಮಾನ ಯಾರ ಹತ್ರನೂ ಹೇಳಬೇಡಿ ಮಕ್ಕಳು, ಯಾರ ಹತ್ರನೂ ಹೇಳಬೇಡಿ. ಮುಖ್ಯವಾಗಿ ವೃಶ್ಚಿಕ. ಧನುಸು ರಾಶಿ, ಬ್ಯೂಟಿಫುಲ್ ಸಕ್ಸಸ್ಫುಲ್ ಡೇ. ಚೆನ್ನಾಗಿದೆ. ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್, ಕೆಮಿಕಲ್, ರಸಗೊಬ್ಬರ, ಲೀಗಲ್ ಸಿಸ್ಟಮ್, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಪೊಲೀಸ್. ಅದ್ಭುತವಾದಂಥ ಒಂದು ದಿನ. ಮಕರ ರಾಶಿ, ಸ್ವಲ್ಪ ಉದ್ಯೋಗದಲ್ಲಿ ಒಂದು ಸಣ್ಣ ಅಸಮಾಧಾನ ಇರುತ್ತೆ. ನಿಮ್ಮ ವೇಗ ಇರಲ್ಲ. ಚಂದ್ರ ರಾಹು ಸಾರ ಅಲ್ವಾ, ಸ್ಪೀಡು. ಅದೊಂಚೂರು ಜಾಗ್ರತೆ ಅಷ್ಟೇ. ಬಟ್ ಆ ದಶಮಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಬ್ಯೂಟಿಫುಲ್ ಡೇ. ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ, ಕಲೆಗಾರರಾಗಿದ್ದೀರಾ, ಆರ್ಟಿಸ್ಟ್ಗಳಾಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ರಕ್ಷಣಾ ಇಲಾಖೆಯಲ್ಲಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದೀರಾ. ಅದ್ಭುತವಾದ ಪ್ರಗತಿ. ಕುಂಭರಾಶಿ, ಏನೋ ಒಂಥರ ಭಾರ. ನೀವು ಜನ್ಮದ ಭಾರ ಹೊರಕ್ಕೆ ಬಂದಿರೋದು. ಯು ಆರ್ ನಾಟ್ ಸಪೋಸ್ ಟು ಟೆಲ್ ಎನಿಬಡಿ. ನನಗೆ ಭಾರ ಇದೆ ಅಂತ ನೀವು ಯಾವತ್ತೂ ಕುಂಭರಾಶಿ ಹೇಳಲ್ಲ, ಹೇಳಬೇಡಿ ಅಂತ. ಎಲ್ಲರೂ ಭಾರ ಹೊತ್ತಿರ್ತೀರಿ, ಎಲ್ಲರೂ ನೋವು ನೀವು ಇಟ್ಕೊಂಡಿರ್ತೀರಿ, ಎಲ್ಲರ ಕಣ್ಣೀರು ನೀವು ಇಟ್ಕೊಂಡಿರ್ತೀರಿ, ಎಲ್ಲರ ಅವಮಾನನೂ ನೀವು ತಗೋತೀರಿ. ಒಬ್ಬರು ನಿಮ್ಮ ಶೋಲ್ಡರ್ ಮೇಲೆ ನಾನು ಇದ್ದೀನಿ ಕಣೋ, ಬಹುತ್ ಕಮ್ಮೆ. ನಿಜವಾಗ್ಲೂ ಹೇಳ್ತೇನೆ, ನಿಮ್ಮ ಸಂಗಾತಿ ಸಮೇತ, ನಿಮ್ಮ ಅಮ್ಮ ಸಮೇತ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ನಿಮ್ಗೇನು ಬೇಕು ಅಂತ ಕೇಳಿದಾರ ಅಂತ ಯಾರಾದರೂ ಹೇಳಿ. ಮ್ಯಾಕ್ಸಿಮಮ್ ನೀವು ಕೇಳೋದಿಷ್ಟೇ, ಒಂದು ಸಣ್ಣ ಮೌನ, ಪುಟ್ಟ ಊಟ, ಒಂದೊಳ್ಳೆ ನಿದ್ದೆ. ಈ 3 ಕೇಳ್ತೀರಿ. ಸಣ್ಣ ಮೌನ, ಸಂಬಡಿ ಟಾಕ್ಸ್, ಸಂಬಡಿ ಹ್ಯಾಸ್ ಟು ಲಿಸನ್ ಅಂತ ಹೇಳ್ತೇನೆ. ನೀವು ಮಾತಾಡೋದೇ ಇಲ್ಲ. ಯಾಕೆ ಗೊತ್ತಾ? ನೀವು ಮಾತಾಡೋದನ್ನು ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ. ಯಾಕಂದರೆ
ಬೇರೆಯವ್ರು ಮಾತಾಡೋದನ್ನೇ ನೀವು ಕೇಳಿಸ್ಕೊಳ್ಳೋದು. ನೀವು ಬಂದಿರೋದೇ ಜಗತ್ತಿಗದು. ಕುಂಭರಾಶಿ ಶ್ರೀರಾಮಚಂದ್ರ. ಏನ್ ಮಾಡೋಣ ಮಕ್ಕಳೇ? ಯಾರಿಗೆ ಹೇಳೋಣ ಮಕ್ಕಳೇ? ಅಲ್ವಾ? ತುಂಬಾ ನೋವಾಗುತ್ತೆ. ಕುಂಭಂ ಭಾರಂ. ಇರ್ಲಿ, ಎಲ್ರಿಗೂ ಆ ಭಾರ ತಗೊಳ್ಳೋ ತಾಕತ್ತು ಇಲ್ಲ, ನಿಮಗೊಬ್ಬರಿಗೆ ಮಾತ್ರ. ಮೀನರಾಶಿ, ವೆರಿ ಕೇರ್ಫುಲ್. ಚಂದ್ರ ರಾಹುಸಾರ, ರಾಹು ನಿಮ್ಮನಲ್ಲೇ ಏನೋ ಕೆಲವೊಂದು ಅದಲು ಬದಲಾವಣೆಗಳ ಒಂದು ವೇಗದಲ್ಲಿ ಬಿದ್ದು ಬಿಡ್ತೀರಿ. ಹುಷಾರು. ನಾನು ಹೇಳ್ತಿರ್ತೇನೆ ಅಲ್ವಾ, ಗೊತ್ತಿಲ್ದಿರೋ ವ್ಯಕ್ತಿಗಳ ಹತ್ರ ಕೂಡ ಏನೋ ಹಂಚ್ಕೊಳಕ್ ಹೋಗ್ಬೇಡಿ. ಹೂ ಇಸ್ ಈ, ವೈ ವಿ ನೀಡ್ ಟು ಸೇ? ಅವನಿಗೇನು ಗೊತ್ತಿದೆ ನಾವು ಕಷ್ಟಪಟ್ಟಿರೋದು? ಗೊತ್ತಿಲ್ದಿರೋ ವ್ಯಕ್ತಿಗಳ ಹತ್ರ ನಾನು ಯಾರು ಅಂತನೂ ಹೇಳಬೇಡಿ, ನಾನು ಏನು ಅಂತನೂ ಹೇಳಬೇಡಿ, ತೋರಿಸ್ಕೊಳಕ್ಕೂ ಹೋಗ್ಬೇಡಿ. ಗೊತ್ತಿರೋರು ಗೊತ್ತಿದೆ ನಿಮ್ಮ ಯೋಗ್ಯತೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆ ಒಂದು ಪ್ರಾಮಾಣಿಕತೆ, ಪರಿಶ್ರಮ, ನಿಜಾಯಿತಿ ಎಲ್ಲ ಗೊತ್ತಿದೆ ಅಲ್ವಾ? ಸೊ ಅದರಿಂದ ಬೇರೆಯವ್ರ ಕಣ್ಣಿಗೆ ಬೀಳ್ತೀರಿ. ಜಾಗ್ರತೆ. ಚಂದ್ರ ಅಷ್ಟಮದಲ್ಲಿರೋದ್ರಿಂದ, ರಾಹುಸಾರದಲ್ಲಿರೋದು, ಎಲ್ರೂ ಏನೋ ಇದು ನಮಗಿಂತ ಏನೊಬ್ಬ ಏರ್ಬಾರ್ದು ಮಕ್ಕಳೇ. ಏಯ್ ನನ್ನ ಸ್ನೇಹಿತ, ನನ್ನ ಆತ್ಮೀಯ ಕಣ, ಅವನು ಚೆನ್ನಾಗಿರ್ಬೇಕು ಕಣ, ಪ್ಲೀಸ್ ಕಣ. ಏಯ್ ನನಗೆ ಮೀರಿ ಅವನು ಬೆಳಿಬಾರ್ದು, ಪಾರ್ಟಿಗೆ ಮೀರಿ ಬೆಳಿಬಾರ್ದು, ನನಗೆ ಮೀರಿ ನಮ್ಮವನ್ರಿ, ನಮ್ಮವನ್ ಬೆಳಿಬೇಕ್ರಿ, ನನಗೆ ಮೀರಿ ಬೆಳಿಬಾರ್ದು ರೀ. ಇದು ಪರಮ ಕಿರಾತಕ ಪ್ರಪಂಚ, ನೆನಪಿಟ್ಟುಕೊಳ್ಳಿ. ನೀವು ಬೆಳೆಯುವುದು ಸಹಿಸಲ್ಲ, ಇಡೀ ಲೋಕ ದಂಗೆ ಎದ್ದಿ ಬರುತ್ತದೆ. ಮೀನಂ ದಂಗೆ ಒಂದುಂಟು, ಹುಷಾರು. ಕೀಪ್ ಹೈಡ್ ಅಂಡ್ ಸೀಕ್. ಇಷ್ಟಿದೆ, ಇಷ್ಟಿಷ್ಟು ಸಾಸಿವೆ ಹಾಕಿರ್ತೀವಿ ನಾವು. ಸಾಸಿವೆ ಅಷ್ಟೇ, ಅಷ್ಟೇ ಚಿಟಿ ಚಿಟಿ. ಅದು ಕೇಳಿಸ್ಬಾರ್ದು. ನಮ್ಮ ಧರ್ಮಪತ್ನಿ ಒಗ್ಗರಣೆಗೆ ಹಾಕ್ತಾಳೆ, ಚಿಟಿ ಬುಟ್ಟಿನೋ ಅನ್ನೋಲ್ಲ. ನಾನು ಏನು ಚಿಟಿ ಬುಟ್ಟಿನೋ ಅನ್ನಲ್ಲ, ಏನೋ ಇಲ್ಲ ಅಂತ. ಅದಂಗೆ ಹಾಕಿ ಹಾಕದ ಹಾಗೆ, ತೋರಿಸದ ಹಾಗೆ, ಗೊತ್ತಿಲ್ಲದ ಹಾಗೆ ಇದ್ದು ಬಿಡಿ. ಇವತ್ತು ಎಷ್ಟು ಆಗಿರ್ತಿರೋ, ಮರೆಯಾಗಿರ್ತಿರೋ ವಿಜಯ, ಮುಂದಕ್ಕೆ ಹೋಗ್ತಿರೋ ತಳ್ಳು ಬಿಡ್ತಾರೆ, ನಿಮ್ಮನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿರಿ, ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ